ನಮಸ್ಕಾರ ಪ್ರೀತಿಯ ತಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಆಗಸ್ಟ್ 19ನೇ ತಾರೀಕಿಗೆಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳುವಾಗೆ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀವಿ, ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ. ಆ ಎಲ್ಲ ದೇವಾನುದೇವತೆಗಳು ತಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ವಿಶೇಷವಾಗಿ ಮಂಗಳವಾರ ನವದುರ್ಗೆಯರ ವಾರ, ನಾಡದೇವಿ ಚಾಮುಂಡೇಶ್ವರಿಯ ವಾರ. ಸೊ ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಮಳೆಯ ವಿಚಾರವನ್ನು ಒಂದಷ್ಟು ಮಾತಾಡಲೇಬೇಕು. ಸೊ ಮಳೆ ಯಾವ ಮಟ್ಟಿಗೆ ನಿನ್ನೆ ಪ್ರೆಸೆನ್ಸನ್ನು ಇತ್ತು ಅಂತ ಹೇಳಿದ್ರೆ, ನಿನ್ನೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸ್ತಕ್ಕಂಥ ಅಘೋಷಿತ ವಾತಾವರಣ ಬಂದಿತ್ತು. ಆದರೆ ವಿಪರ್ಯಾಸ ಅಂದರೆ ರಜೆ ಘೋಷಿಸಿದ್ದು ಮಳೆನೇ ನಿಂತೋಗ್ಬಿಡ್ತು. ಆದರೆ ಇವತ್ತು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಮಳೆ ಬರ್ತಾ ಇದೆ. ಆದರೆ ಪದೇ ಪದೇ ಹಿಂಗೆ ಆದರೆ ರಜೆ ಕೊಡೋಕ್ಕಾಗಲ್ಲ ಅಂಥೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಇವತ್ತು ಸುಮ್ಮನಿದ್ಬಿಟ್ರು. ಸೊ ಹಾಗಾಗಿ ಎಲ್ಲ ಮಕ್ಕಳು ಶಾಲೆಗೆ ಹೋಗಿದ್ದಾರೆ. ಆದರೆ ಇವತ್ತು ಮಳೆ ವಿಪರೀತವಾಗಿ ಬರ್ತಾ ಇದೆ ಬೆಳಗ್ಗೆಯಿಂದನೇ. ನಮ್ಮ ದಾವಣಗೆರೆನೇ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಇನ್ನು ಮಲೆನಾಡು ಕಡೆ ಎಲ್ಲ ಹೇಗಿದೆಯೋ, ಕೋಸ್ಟಲ್ ಏರಿಯಾದಲ್ಲಿ ಹೇಗಿದೆಯೋ ಆ ಭಗವಂತನೇ ಬಲ್ಲ. ಮಳೆ ಅಂತಕ್ಕಂಥದ್ದಂತೂ ಬಿಟ್ಟು ಬರ್ತಾ ಇದೆ, ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ದಯವಿಟ್ಟು ಯಾರೆಲ್ಲ ಹೊರಗಡೆ ಹೋಗ್ತಾ ಇದ್ದೀರಿ ದಯವಿಟ್ಟು ಹುಷಾರಾಗಿರಿ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಅದೇ ರೀತಿ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ವಿಶ್ವ ಮಾನವೀಯ ಮೌಲ್ಯಗಳನ್ನು ಎತ್ತಿ ಸಾರ್ತಕ್ಕಂಥ ದಿವಸ. ಸೊ ಯಾರೆಲ್ಲ ಬೇರೆಯವ್ರಿಗೆ ಪರೋಪಕಾರವನ್ನು ಮಾಡ್ತಾ ಇರ್ತಾರೆ ಅಂತ ವಿಶೇಷವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಸಾರ್ತಕ್ಕಂಥ ದಿವಸ. ಇನ್ನೊಂದು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ವಿಶೇಷವಾಗಿ ಶ್ರಾವಣದ ಏಕಾದಶಿ, ಶ್ರಾವಣದ ಏಕಾದಶಿ ಕಡೆಯ ಮಂಗಳವಾರ ಕೂಡ ಇವತ್ತು ಬರ್ತಕ್ಕಂಥದ್ದು ಶ್ರಾವಣದ. ಇನ್ನು ಮುಂದಿನ ಮಂಗಳವಾರ ಬಂದರೆ ಅಲ್ಲಿಗಾಗಲೇ ಶ್ರಾವಣ ಮುಗಿದೋಗಿರುತ್ತೆ. ಸೊ ಹಾಗಾಗಿ ದೇವಿಯರ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ಎಲ್ಲವೂ ಎಂದಿನಂತೆ ನಡೆಯುತ್ತೆ ಕಡೆ ಶ್ರಾವಣ ಮಂಗಳವಾರ ಆಗಿರೋದ್ರಿಂದ. ಸೊ ಎಲ್ಲರೂ ಕೂಡ ಒಳ್ಳೆಯದನ್ನು ಆಗಲಿ ಅಂತ ವಿಶೇಷವಾಗಿ ಆ ಭಗವಂತನಲ್ಲಿ ಕೋರ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ GST ಬಗ್ಗೆ ಮಾತಾಡಬೇಕು. ಸೊ ಬರ್ತಕ್ಕಂಥ ದೀಪಾವಳಿ ಒಳಗಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜಿ ಎಸ್ ಟಿಲಿ ಇಳಿಕೆ ಆಗೋದ್ರಿಂದ ಯಾವೆಲ್ಲ ಬೆಲೆಗಳು ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ಪಟ್ಟಿಯನ್ನು ಅಂದಾಜು ಮಾಡಲಾಗಿದೆ. ಸೊ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಏಕೆಂದರೆ ದೀಪಾವಳಿ ಬಂದ್ಬಿಡ್ತು, ಇನ್ನೇನು ದಸರಾ ಬಂದ್ಬಿಡ್ತು, ಗಣಪತಿ ಹಬ್ಬ ಬಂದ್ಬಿಡ್ತು ಅಂದರೆ ಸಾಕಷ್ಟು ವಸ್ತುಗಳನ್ನು ಮನೆಗೆ ನಾವು ಖರೀದಿ ಮಾಡೋ ಯೋಚನೆ ಇರ್ತೀವಿ. ಏಕೆಂದರೆ ಈಗ ಶ್ರಾವಣದಲ್ಲೇ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಹಿಂದೂ ಸಂಪ್ರದಾಯ ಕೂಡ ಇದ್ದೇ ಇದೆ. ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ಶ್ರಾವಣದಲ್ಲಿ ತೊಗೊಂಡ್ರಾಯ್ತು ಅಂಥೇಳಿ ಪೋಸ್ಟ್ಮೆನ್ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ದೀಪಾವಳಿಗೋ ದಸರಾಗೋ ಗಣಪತಿಗೋ ತೊಗೊಳೋಣ ಅಂತ ಪೋಸ್ಟ್ಮೆನ್ ಮಾಡ್ತಾ ಇರ್ತೀವಿ. ಸೊ ಬಹುಶಃ ಇದು ಸುಸಂದರ್ಭ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸರ್ಕಾರ ಕೂಡ ನಿಮಗೆ ಜೊತೆ ಆಗ್ತಾ ಇದೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ GSTನ ಇಳಿಕೆ ಮಾಡ್ತಾ ಇದೆ. ಸೊ ಬನ್ನಿ, ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸುಧಾ ಮೇಡಮ್ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಶುಭೋದಯ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಮೊನ್ನೆ ಕೃಷ್ಣಂದು ಫೋಟೋ ಕಳಿಸಿದ್ವಿ ಸರ್, ರುಕ್ಮಿಣಿ ಕೃಷ್ಣಂದು, ರಾಧೆ ಕೃಷ್ಣ ಇದ್ರದ್ದು ಕೃಷ್ಣಂದು. ಓಕೆ, ಯಾವ ನಂಬರಿಂದ ಕಳಿಸಿದ್ರಿ? ಭುವನ್, ಪಲ್ಲವಿ, ಆಮೇಲೆ ಭೂಮಿಕಾ ಅಂತ 3 ಹುಡುಗರದ್ದು ಮಾಡಿದ್ವಿ ಸರ್. ಭುವನ್, ಪಲ್ಲವಿ, ಭೂಮಿಕಾ. ಹ್ಞೂ ಸರ್. ಯಾವ ನಂಬರಿಂದ ಕಳಿಸಿದ್ರಿ? ಅದು ಇವರು ಸರ್ ನಮ್ಮ ಮನೆಯವರು, ನಮ್ಮ 3ನೇ ಮಾವರ ಸೊಸೆ ನಂಬರಿಂದ ಕಳಿಸಿದ್ವಿ ಸರ್. ಆ ನಂಬರ್ ಹೇಳಿದ್ರೆ ಗೊತ್ತಾಗತ್ತೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ನಂಬರ್ಗಳು ಬಂದಿರುತ್ತೆ. ಹೆಸರುಗಳನ್ನ ಕೂಡ ಬರೆದಿರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಹುಡುಕೋದು. ಹೌದಾ ಸರ್? ಆ ನಂಬರ್ನ ಹೇಳಿ, ಕಣಿಯ ಪಕ್ಷ ಆ ನಂಬರ್ ನಮಗೆ ಹೇಳಿದ್ರೆ ಅಂದ್ರೆ ಇಲ್ಲಿ ನಾವು ಸರ್ಚ್ ಮಾಡ್ಬೋದು. ಹೌದಾ ಸರ್? ಇಲ್ಲ ಹೆಸರೇನಾದ್ರು ಹಾಕಿದ್ರ ಅದರಲ್ಲಿ ಫೋಟೋ ಕಳಿಸೋವಾಗ? ಫೋಟೋ ಅದೇ ಹೆಸರು ಹಾಕ್ತೀವಿ ಅಂತ ಹೇಳಿದ್ರು ಸರ್, ಹಾಕಿದ್ರು ಇಲ್ಲ ಗೊತ್ತಿಲ್ಲ ಸರ್. ಇವರು ಪವಿತ್ರ ಅಂತ ಹೆಸರು ಸರ್, ಫೋನ್ ನಂಬರ್ ಅವ್ರ ನಂಬರಿಂದ ಕಳಿಸಿರೋದು ಸರ್. ಅದೇಮ್ಮ, ಇಲ್ಲಿ ಪವಿತ್ರ ಅಂತ ಹೆಸರು ಬರೋಲ್ಲ ನಮಗೆ, ಫೋನ್ ನಂಬರ್ ಬರುತ್ತೆ. ನೀವು ಫೋನ್ ನಂಬರ್ ಬರುತ್ತೆ ಸರ್. ನೀವು ಫೋನ್ ನಂಬರ್ ಹೇಳಿದ್ರೆ ನಾವು ಆ ಫೋನ್ ನಂಬರ್ಲಿ ಹುಡುಕ್ಬೋದು. ಇಲ್ಲ ನೀವು ಅಕಸ್ಮಾತ್ ಹೆಸರಾಗಿ ಕಳಿಸಿದಿರಿ ಅಂತ ಹೇಳಿದ್ರೆ ಹೆಸರಲ್ಲಿ ಹುಡುಕ್ಬೋದು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಹುಡುಕ್ಲಿಕ್ಕೆ, ಯಾಕಂದ್ರೆ ಸಾಕಷ್ಟು ಫೋಟೋಸ್ ಕರೆಕ್ಟ್ ಆಗಿ ಹಾಕ್ರಿ ಅಂತ ಹೇಳಿದ್ವಿ ಸರ್ ಅವ್ರಿಗೆ. ನೋಡೋಣ, ಇನ್ನೊಂದ್ಸರಿ ಕರೆ ಮಾಡಿದಾಗ ಕೇಳ್ಕೊಂಡು ತಿಳ್ಕೊಂಡು ಹೇಳಿ, ಸಾಧ್ಯವಾದರೆ ಪ್ರಯತ್ನವನ್ನು ಮಾಡ್ತೀನಿ.
ಆಯ್ತು ಸರ್ ಆಯ್ತು. ಓಕೆ ಹೇಳಿಮ್ಮ, ಇವತ್ತು ಮಂಗಳವಾರ, ಸೊ ಆಗಸ್ಟ್ 19ನೇ ತಾರೀಕು, ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳೋದಿದೆಯಾ? ಇವತ್ತು ಯಾರು ಮಂಗಳಗೌರಿ ಪೂಜೆ ಆಚರಿಸ್ತಾರೋ, ಆಮೇಲೆ ಹುಟ್ಟಿದಬ್ಬ, ಆಮೇಲೆ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಂತಾರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಹೇಳ್ತೀವಿ ಸರ್. ಧನ್ಯವಾದಗಳಮ್ಮ. ನಿಮ್ಗೆ ಕೂಡ ಎಲ್ಲರ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಕಡೆಯ ಮಂಗಳವಾರ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಮಂಗಳಗೌರಿ ಪೂಜೆ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶುಭವಾಗಲಿ ಅಂಥೇಳಿ ನಾವು ಕೂಡ ಆ ಭಗವತಿಯಲ್ಲಿ ಬೇಡ್ಕೊಳ್ತಾ ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ. ಹೇಳಿಮ್ಮ, ಇವತ್ತು ವಿಶೇಷವಾಗಿ ಏನಾದರೂ ಭಕ್ತಿಗೀತೆ ಅಥವಾ ಭಾವಗೀತೆ ಯಾವುದಾದ್ರೂ ಹೇಳ್ತೀರಾ? ಹೇಳ್ತೀನಿ ಸರ್, ಬರ್ತಿದ್ದೆ ಹೇಳಿ. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ. ರಂಗೋಲಿ ಚಿತ್ತಾರ ಹಾಕೀರೆ, ಮಾವೆಲೆ ತೋರಣ ಕಟ್ಟೀರೆ, ಮಂಟಪ ಶೃಂಗಾರ ಮಾಡೀರೆ, ಬಂಗಾರ ಪ್ರತಿಮೆಯ ಕೂರಿಸಿರೆ, ಬಂಗಾರ ಪ್ರತಿಮೆಯ ಕೂರಿಸಿರೆ. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ. ಗಂಧದಿ ಪುಷ್ಪವ ತಂದು ಪೂಜಿಸಿರೆ, ಅರಿಶಿನ ಕುಂಕುಮ ಹಚ್ಚಿರೆ, 16 ದೀಪಗಳ ಬೆಳಗಿರೆ, ಅಲಂಕಾರ ತಾಯಿಗೆ ಮಾಡಿರೆ, ಅಲಂಕಾರ ತಾಯಿಗೆ ಮಾಡಿರೆ. ಕರ್ಪೂರದ ಆರತಿ ಎತ್ತೀರೆ, ನೈವೇದ್ಯ ಬಗೆ ಬಗೆ ತನ್ನೀರೆ, ಆ ಗೌರಿ ಕೀರ್ತಿಯ ಹಾಡಿರೆ, ಶಿರಬಾಗಿ ಭಕ್ತಿಯಿಂದ ನಮಿಸಿರೆ, ಶಿರಬಾಗಿ ಭಕ್ತಿಯಿಂದ ನಮಿಸಿರೆ. ಮಂಗಳ ಗೌರಿಯು ಪೂಜಿಸಲು ಮಂಗಳ ಭಾಗ್ಯವು ದೊರಕುವುದು, ಮನಸ್ಸಿಗೆ ನಿರ್ಮಲ ಶಾಂತಿಯು ಲಭಿಸಿ ಮನೆಯದು ನಮ್ಮ ನಂದನವಾಗುವುದು, ಮನೆಯದು ನಂದನವಾಗುವುದು. ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ, ಮಂಗಳ ದ್ರವ್ಯವ ತನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ, ಮಾತಾಯಿ ಕಾಪಾಡು ಎನ್ನೀರೆ. ಆಯ್ತು ಸರ್. ಧನ್ಯವಾದಗಳಮ್ಮ. ಒಂದು ಸುಂದರವಾಗಿರ್ತಕ್ಕಂಥ ಮಂಗಳ ಗೌರಿ ಗೀತೆಯನ್ನು ಹಾಡಿದಿರಿ. ಸೊ ಒಳ್ಳೆಯದಾಗಲಿಮ್ಮ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ ಅಮ್ಮ. ಹ್ಞೂ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ GSTಯಲ್ಲಿ ಇಳಿಕೆ ಮಾಡಬೇಕು ಅಂತಕ್ಕಂಥ ಯೋಜನೆಗಳು ಬರ್ತಾ ಇದೆ. ಸೊ ಹಾಗಾದರೆ ಇದುವರೆಗೂ ಒಟ್ಟು 5 ಸ್ಲಾಬ್ಗಳಿತ್ತು. 0%, 5%, 12%, 18%, 28%. ಸೊ ಇವೆಲ್ಲವೂ ಎಲ್ಲಿಗೆ ಬರ್ಬೋದು, GSTಲಿ ಯಾವ್ಯಾವುದರ ಬೆಲೆ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಅಂಬಿಕಾ ಸರ್, ದಾವಣಗೆರೆ ಗಾಂಧಿನಗರ. ಓಕೆ ಅಂಬಿಕಾ ಮೇಡಮ್, ಹೇಗಿದ್ದೀರಿ? ಹಾ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ಹೇಳಿ, ಯಾರಿಗಾದ್ರೂ ಶುಭ ತಿಂಡಿ ಆಯ್ತು ಸರ್? ತಿಂಡಿ ಇಲ್ಲಮ್ಮ, ಇವತ್ತು ಏಕಾದಶಿ ಅಲ್ವಾ, ಹಾ ಉಪವಾಸ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ಸಂಡೇ ನಮ್ಮ ಮಳೆಯನ್ ಬರ್ತಡೇ ಇತ್ತು, ಫೋಟೋಸ್ ಕಳ್ಸಿದ್ದೀವಿ ಇವತ್ತು. ಸಂಡೇ ಇತ್ತಾ? ಹಾ, ವೇದಾಂತ್ ಅಂತ ಹೇಳ್ಬಿಟ್ಟು. ಹೆಸರೇನು ಹೇಳಿ? ವೇದಾಂತ್. ವೇದಾಂತ್ ಅಂತನಾ? ಓಕೆ. ಹಾ ಸರ್. ಹೆಸರು ಹಾಕಿ ಕಳಿಸಿದ್ದೀರಾ? ಸರ್ ಹೆಸರು ಹಾಕಿ ಕಳಿಸಿದ್ದೀರಾ? ಹಾ ಸರ್, ಹೆಸರು ಹಾಕಿದ್ದೀನಿ, ವೇದಾಂತ್ ಬರ್ತಡೇ, ಹ್ಯಾಪಿ ಬರ್ತಡೇ ಅಂತಂದು. ಇವತ್ತು ಕಳ್ಸಿದ್ದೀನಿ ಸರ್ ಫೋಟೋಸ್. ಯಾವಾಗ ಕಳಿಸಿದ್ದೀರಿ? ಇವಾಗ ಸರ್ ಒಂದು 1/2 hour ಕೆಳಗೆ ಕಳ್ಸಿದೆ. ಓಕೆ ಓಕೆ. ಆಮೇಲೆ ಇವತ್ತು ನಮ್ಮ ಅಕ್ಕನ ಮಗಳು ಮೇಘ ಅಂತ ಹೇಳ್ಬಿಟ್ಟು ಅವಳದು ಬರ್ತಡೇ ಇದೆ, ಅವಳದು ಫೋಟೋ ಕಳ್ಸಿದ್ದೀನಿ ಸರ್. ಓಕೆ. ಸೊ ವೇದಾಂತ್ ಮೇಘ ಅವರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಇಬ್ಬರು ಮುದ್ದಾಗಿರ್ತಕ್ಕಂಥ ಪುಟಾಣಿಗಳು. ಹಾ ಸರ್. ಸೊ ಕೃಷ್ಣನ್ ಬಟ್ಟೆ ಹಾಕಿದ್ದೀರಾ? ಹಾ ಸರ್, ಇವು ಕೃಷ್ಣನ್ ಹಾಕಿದ್ದೀನಲ್ಲ, ಅವ್ರು ಅಷ್ಟು ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ ಸರ್, ತುಂಬ ಮಕ್ಕಳಿದಾವು. ಓಕೆ. ಮನೆ ಎಲ್ಲಾರ್ಗು ಕೃಷ್ಣನ್ ವೇಷ ಹಾಕಿದ್ವಿ. ಮತ್ತೆ ನಮ್ಮ ಮಗಳಿಗೂ ಕೃಷ್ಣನ್ ವೇಷನೂ ಹಾಕಿದ್ವಿ, ಆಮೇಲೆ ಅದೇನೂ ಮಾಡಿದ್ವಿ. ಓಕೆ ಓಕೆ ಓಕೆ. ಸೊ ಖಂಡಿತ ಅಮ್ಮ. ಹಾಕ್ತಿದ್ದೀರಾ ಸರ್? ಏನಂದ್ರಿ? ಫೋಟೋ ಹಾಕ್ತಿದ್ದೀರಾ? ಖಂಡಿತ ಎಲ್ಲ ಫೋಟೋಗಳನ್ನ ಪ್ರಸಾರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸಾಧ್ಯವಾದರೆ 1-2 ಫೋಟೋಸ್ಗಳಂತೂ ಪ್ರಸಾರ ಆಗತ್ತೆ ಅಮ್ಮ. ಹಾ ಸರ್, ಆಗ್ಲೇ ಅವನೇ ಈಗ ಹಾಕ್ತಿದ್ದೀರಾ? ಎಸ್ ಫೋಟೋ ಬರ್ತಾ ಇರುತ್ತೆ, ಕಾರ್ಯಕ್ರಮ ನೋಡ್ತಾ ಇರಿ. ಧನ್ಯವಾದಗಳು. ನೀವೊಂದು ಮತ್ತೊಮ್ಮೆ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಕೃಷ್ಣ ರಾಧೆ ಫೋಟೋ ಅಂದ್ರೂ ತುಂಬ ಮುದ್ದಾಗಿದೆ. ಸೊ ಆ ಪುಟಾಣಿ ಹೆಸರೇನು ಕೃಷ್ಣಂದು? ಸರ್, ಕೃಷ್ಣನ್ ವೇಷ ಹಾಕಿದ್ರಲ್ಲ, ಅವ್ರ ಹೆಸರೇನು? ಒಂದು ವೈಟ್ ಹಾಕೊಂಡಿರೋದು ಗಾನವಿ ಅಂತ ಹೇಳ್ಬಿಟ್ಟು, ಪರ್ಪಲ್ ಕಲರ್ ಹಾಕೊಂಡ ಅವಳ ಹೆಸರು ಪುನರ್ವಿಕಾ.
ಪುನರ್ವಿಕಾ, ಓಕೆ ಓಕೆ ಆಮೇಲೆ ಇನ್ನೊಬ್ಬನ ಹುಡುಗ ಅವನು ಲಿಶಾಂತ್. ಓಕೆ ಅಮ್ಮ, ಓಕೆ ಓಕೆ. ಸೊ ಎಲ್ಲ ಜಾಹ್ನವಿ, ಲಿಶಾಂತ್, ಪುನರ್ವಿಕಾ. ಗಾನವಿ, ನಿಶಾಂತ್, ಪುನರ್ವಿಕಾ. ಸೊ ಎಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ. ತುಂಬ ಮುದ್ದಾಗಿದ್ದಾರೆ ಮಕ್ಕಳು, ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ನೋಡೋಣ ಯಾವ ಫೋಟೋಸ್ಗಳು ಪ್ರಸಾರ ಆಗ್ತಾ ಇದೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ನೋಡ್ತಾ ಇರಿ. ಮತ್ತು ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಫೋಟೋಸ್ನ ನೋಡಿ ಎಂಜಾಯ್ ಮಾಡ್ಲಿಕ್ಕೆ ಹೇಳಿಮ್ಮ. ಆಯ್ತಾ ಸರ್, ಈಗ 1 hour ಫುಲ್ ನೋಡ್ತೀವಿ, ಚಾನಲ್ ಚೇಂಜ್ ಮಾಡಲ್ಲ. ಎಸ್ ಎಸ್, ಫೋಟೋ ಬರ್ತಾ ಇದೆ ನೋಡಿಮ್ಮ, ಇದೇನೇ ಫೋಟೋ. ಒಂದು ನಿಮಿಷ ಸರ್. ನಿಮ್ಗೆ ಅರ್ಥ ಇಲ್ಲ ಸರ್? ಬರ್ತಾ ಇದೆ ನೋಡಿಮ್ಮ. ಓಕೆ, ಗಾನವಿ, ಓಕೆ ಓಕೆ. ತುಂಬ ಮುದ್ದಾಗಿದೆ ಎಲ್ಲ ಫೋಟೋಸ್ಗೂ. ಇನ್ನ ಇಬ್ಬರದಿದೆಯಾ? ಕೃಷ್ಣನ್ ವೇಷ ಹಾಕಿರೋದು ಇನ್ನಿಬ್ಬರಿದೆ. ಬರ್ತಾರೆ ಮೇಘ ಅಂತ ಹೇಳ್ಬಿಟ್ಟು ಅವಳು ಫೋಟೋಸ್ ಈಗ ಅಲ್ಲ ಸರ್, ಪ್ರತಿಯೊಬ್ಬರ ಪ್ರೋಗ್ರಾಮ್ ಮುಗಿಯೋದ್ರೊಳಗೆ ಸರ್. ಖಂಡಿತ ಪ್ರಯತ್ನ ಅಂತೂ ಮಾಡ್ತೀವಮ್ಮ. ಯಾರ್ಯಾರ್ದು ಫೋಟೋಸ್ ಬಂದಿದೆ ಎಲ್ಲ ಫೋಟೋ ಪ್ರಸಾರ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಶೋರ್, ಇನ್ನು ಇಬ್ಬರು ಪುಟಾಣಿಗಳ ಫೋಟೋ ಇರಬೇಕು ಅಂತ ಅನ್ಸುತ್ತೆ, ನೋಡ್ತೀವಮ್ಮ, ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಓಕೆ, ಧನ್ಯವಾದಗಳಮ್ಮ. ಎಲ್ಲ ಫೋಟೋಸ್ ತುಂಬ ಮುದ್ದಾಗಿದೆ, ಕಳಿಸಿರೋದಕ್ಕೆ ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ಫೋಟೋಸ್ಗಳು ನಮ್ಮ ಒಂದು ಸರದಿಯಲ್ಲಿ ಇದೆ. ಎಲ್ಲ ಫೋಟೋಸ್ಗಳು ಡೌನ್ಲೋಡ್ ಆಗುತ್ತೆ. ಆ ಎಲ್ಲ ಫೋಟೋಸ್ಗಳನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಟೆಕ್ನಿಕಲ್ ಹೆಡ್ ಅವ್ರು ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿ, ಎಲ್ಲರ ಫೋಟೋಸು ಬರುತ್ತೆ ಅಂತ ನಾನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಎಸ್, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಲತಾ ಅಂತ ಸರ್. ಲತಾ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಈ 23 ಇದೆ ನನ್ನ ಮಗಳ ಬರ್ಡೇ. 23 ಇದೆಯಾ? ಹಾಂ ಸರ್. ಓಕೆ, ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ ಸರ್, ಕಳಿಸಿಲ್ಲ, ಕಳಿಸ್ತೀನಿ ಸರ್. ಓಕೆ ಅಮ್ಮ, ಕಳಿಸ್ಕೊಡಿ, ಖಂಡಿತ ಪ್ರಸಾರ ಮಾಡ್ತೀವಿ. ಅವ್ರ ಹೆಸರು ಏನಮ್ಮ? ರಕ್ಷಿತಾ ಅಂತ. ರಕ್ಷಿತಾ. ಸೊ ರಕ್ಷಿತಾ ಅವ್ರಿಗೆ ಅಡ್ವಾನ್ಸ್ ಆಗಿ ಬರ್ಡೇ ವಿಶಸ್ನ ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ದಾರೆ? 8th ಸ್ಟ್ಯಾಂಡರ್ಡ್ ಸರ್. 8th ಸ್ಟ್ಯಾಂಡರ್ಡ್. ಓಕೆ, ಯಾವ ಸ್ಕೂಲು? ತ್ರಿಶೂಲ್ ಹೈಸ್ಕೂಲ್ ಸರ್. ಓಕೆ, ಒಳ್ಳೇದಾಗಲಿಮ್ಮ. ಸೊ ಅಡ್ವಾನ್ಸ್ ಆಗಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ಫೋಟೋಸ್ ಕಳಿಸ್ಕೊಡಿಮ್ಮ, ನಾಳೆ ಖಂಡಿತ 23ನೇ ತಾರೀಕು ಪ್ರಸಾರ ಮಾಡೋಣ. ಓಕೆನಾ? ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಒಳ್ಳೇದಾಗಲಿ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾಂ ಸರ್, ನೋಡ್ತಾ ಇದ್ದೀವಿ. ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಸರ್ ಪ್ರೋಗ್ರಾಮ್ ಮಾತ್ರ. ಥ್ಯಾಂಕ್ ಯು ಸೊ ಮಚ್ ಮಾ, ಥ್ಯಾಂಕ್ ಯು. ಸೊ ನೀವು ಮಾಡ್ತಕ್ಕಂಥ ಒಂದು ಫೇವ್ರೆಟ್ ಡಿಶ್ ನಮ್ಮ ಜೊತೆ ಹಂಚ್ಕೋಬೋದಾ? ಸ್ವೀಟ್ ಆಗಿರ್ಬೋದು, ಅಥವಾ ಈ ಒಂದು ಸಂದರ್ಭಗಳಲ್ಲಿ ನೈವೇದ್ಯಕ್ಕೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ವಿಭಿನ್ನವಾಗಿರ್ತಕ್ಕಂಥ ಅಡಿಗೆ? ವಿಭಿನ್ನವಾದದ್ದು ಏನಿಲ್ಲ ಸರ್, ಎಲ್ಲ ಮಾಡೋದೇ ಸರ್ ಮಾಡೋದು. ಓಕೆ, ಅದರಲ್ಲಿ ನೀವು ಯಾವುದನ್ನು ತುಂಬ ಸ್ಪೆಷಲ್ ಆಗಿ ಮಾಡ್ತೀರಿ? ಸ್ಪೆಷಲ್ ಆಗಿ ಮಾಡಿದ್ದು ನಾವು ಹೇಳಿದೀವಿ ಸರ್, ಅದು ನೀವು ಅದಕ್ಕೆ ಒಂದು ಹೆಸರು ಇಟ್ಬಿಟ್ಟಿದ್ದೀರಾ. ಹೌದಾ? ಯಾವ್ದು ಹೇಳಿ? ಅದೇ ಸರ್, ಇವತ್ತೊಪ್ಪು ಅಂತ ಹೇಳಿದ್ನಲ್ಲ ಸರ್. ಇವತ್ತೊಪ್ಪು. ಓಕೆ ಓಕೆ. ಆ ಡಿಶ್ ನೀವು ಹೇಳಿದೆ ಅದು ಮಾಡಿದಾಗ ನೀವು ಅದಕ್ಕೆ ಹೆಸರು ಇಟ್ಬಿಟ್ಟಿದಲ್ಲ ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮಾ. ಫೈನ್ ಫೈನ್. ಎಸ್, ನನಗೆ ನೆನಪಿದೆ, ಅದಕ್ಕೆ ಇವತ್ತೊಪ್ಪು ಹೆಸರಿಟ್ಟಿದ್ವಿ ಅಲ್ವಾ? ಎಸ್. ಒಂದು ಕೃಷ್ಣನ್ ಮೊನ್ನೆ ಕೃಷ್ಣಾಷ್ಟಮಿ ಆಯ್ತು ಸರ್, ಮಾಡಕ್ ಆಗ್ಲಿಲ್ಲ ನಮಗೆ ಫೋನು. ಓಕೆ ಓಕೆ, ನೀವು ಮನೇಲಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಹೇಳಿಮ್ಮ, ಹೇಳಿ, ಖಂಡಿತ. ಕೃಷ್ಣ ಕೃಷ್ಣ ಓಡಿ ಬಾ, ತುಂಟ ಕೃಷ್ಣ ಓಡಿ ಬಾ, ಕುಣಿದು ಕುಣಿದು ಬೇಗ ಬಾ, ಪುಟ್ಟ ಹೆಜ್ಜೆ ಲೋಲ ಬಾ, ಆಡಲು ನವಿಲ ಬಿಂಕವು, ಆನಂದವನ್ನೇ ಮೂಪಿಯು, ಆಡಲು ಬಾರು ದೇವನೇ, ಅನ್ನದ ಮುದ್ದಿನ ಕೃಷ್ಣನೇ, ಗುರುವಾಯೂರಿನ ನಾಯಕ, ದುಗುಡವಾಣಿಸೋ ದೇವನೇ, ಗೋಕುಲ ಬಾಲ ಓಡಿ ಬಾ, ಬಾಲ ಗೋಪಾಲ ಬೇಗ ಬಾ, ಗೋಕುಲ ಬಾಲ ಓಡಿ ಬಾ, ಬಾಲ ಗೋಪಾಲ ಬೇಗ ಬಾ, ಕೃಷ್ಣ ಕೃಷ್ಣ ಓಡಿ ಬಾ, ತುಂಟ ಕೃಷ್ಣ ಓಡಿ ಬಾ, ಕುಣಿದು ನಲಿದು ಬೇಗ ಬಾ. ಅಷ್ಟೇ ಸರ್. ಧನ್ಯವಾದಗಳಮ್ಮ. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತನ ಹೇಳಿದ್ರಿ. ಹೀಗೆ ಕರೆ ಮಾಡ್ತಾರೆ ಅಮ್ಮ. ಒಳ್ಳೆಯದಾಗಲಿ. ನಮಸ್ಕಾರ. ಓಕೆ ಸರ್, ನಿಮಗೂ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, GSTಯಿಂದ ಸಾಕಷ್ಟು
ಒಂದು ವಸ್ತುಗಳ ಮೇಲೆ ಇಳಿಕೆ ಆಗೋ ಸಾಧ್ಯತೆ ಇದೆ. ಸೊ ನೀವು ಯಾವುದಾದ್ರೂ ಈ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಒಟ್ಟು 5-18% ಜಿ ಎಸ್ ಟಿ ಇತ್ತು. ಒಟ್ಟಾರೆಯಾಗಿ 12% ಮತ್ತು 22% ಒಂದು ಜಿ ಎಸ್ ಟಿ ಇದ್ದಂಥದ್ದು. ಸ್ಪೆಷಲಿ ಗ್ರಾಸರೀಸು ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ಗಳ ಮೇಲೆ 12% ಇದ್ದು ಅದು 5% ಇಳಿಕೆ ಆಗ್ಬೋದು ಅಂತ ಹೇಳಲಾಗ್ತಾಯಿದೆ. ಸೊ ಕಾರು 2 ವೀಲರ್ಸ್ ಮೇಲೆ 28% ಜಿ ಎಸ್ ಟಿ ಇತ್ತು, ಅದು 18%ಗೆ ಆಗ್ಬೋದು ಅಂತ ಹೇಳಿದೆ. ಹೋಮ್ ಅಪ್ಲೈನ್ಸಸ್ ಲೈಕ್ ಟಿ ವಿ, ಎ ಸಿ, ಫ್ರಿಡ್ಜ್ಗಳು 28-18%ಗೆ ಇಳಿಕೆ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿ. ನಿಮ್ಮ ತಿಂಡಿ ಆಯ್ತಾ? ತಿಂಡಿ ಇಲ್ರಿ ಸರ್, ಮಾಡ್ಬೇಕು. ನಮ್ಮ ಮಗಳದು ಹುಟ್ಟಿದ ಹಬ್ಬ ಇವತ್ತಾ? ಇವತ್ತು 19ಕ್ಕೆ ಇಬ್ಬರದು ಐತೆ. ಒಬ್ರು ಫೋಟೋ ಕಳಿಸಿದೀನಿ, ಮಗನ್ ನಾಳೆ ಕಳಿಸ್ತೀನಿ. ಸರ್ ಕರೆಂಟ್ ಇಲ್ಲ ಸರ್. ಕರೆಂಟ್ ಹೌದಮ್ಮ, ಇವತ್ತು ಬೆಳಗ್ಗೆಯಿಂದ ಕೆಲವೊಂದು ಕಡೆ ಕರೆಂಟ್ ಇಲ್ಲ. ಕೆಲವೊಂದು ಇಲ್ಲ, ಈ ಕಡೆ ಅಂತ ಹೋಗಿಬಿಟ್ಟಿದೆ. ಬೆಳಗ್ಗೆ ಹೋದವು, ಬಂದೇ ಇಲ್ಲ. ತಡಿ ಅಂತ ಟ್ರೈ ಮಾಡಿದ್ವಿ. ನಾವು ಮೊನ್ನೆ ಬಂದ್ವಿ. ಹೌದಾ? ಮಗಳೆಲ್ಲ ಚೆನ್ನಾಗಿದ್ದಾರಾ? ಅದೊಂದು ಹೆಣ್ಣು ನೋಡೋದಿತ್ತ, ಹಾಗಾಗಿ ಮೊನ್ನೆ ಶನಿವಾರ ನೈಟ್ ಬಂದ್ವಿ. ಭಾನುವಾರ ನೋಡ್ಕೊಂಡ್ ಬಂದ್ವಿ. ನಾಳೆ ಗುರುವಾರ ಎಂಗೇಜ್ಮೆಂಟ್. ಹೌದಾ? ಹೌದು. ಓಕೆ. ಮಗನ ಹೆಸರೇನು? ಇದೇ ನರ್ಸ್ ಹುಡುಗಿ. ಹಾಸ್ಪಿಟಲ್ ಆಗಿ, ಆರಕ್ಕೆ ಹಾಸ್ಪಿಟಲ್ ಆಗಿ. ಅವ್ನು ಇಲ್ಲೇ ಬಾಪೂಜಿಗೆ ಹೋಗ್ತದ ನಮ್ಮ ತಂಗಿ ಮಗ. ಓಕೆ, ಒಳ್ಳೇದಾಗ್ಲಿಮ್ಮ. ಭಗವಂತ ಎಂಗೇಜ್ಮೆಂಟ್ ಗುರುವಾರ 21ನೇ ತಾರೀಕು. ಖಂಡಿತ ಅಮ್ಮ. ಆ ಭಗವಂತ ಅವ್ರಿಗೆಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಸೊ ಮಗನ ಹೆಸರೇನು ಹೇಳಿಮ್ಮ? ಏನು ಸರ್? ಮಗನ ಹೆಸರೇನು? ಮಗ ನಾಗರಾಜ, ಮಂಜುಳಾ ಮಗಳು. ಓಕೆ, ನಾಗರಾಜ್ ಮಂಜುಳಾ ಇಬ್ರಿಗೂ ಕೂಡ ಕರೆಂಟ್ ಇಲ್ಲಲ್ಲ. ಓಕೆ, ನಾಗರಾಜ್ ಮಂಜುಳಾ ಇಬ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀಮ್ಮ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಫೋಟೋಸು ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಫೋಟೋ ಇಲ್ಲ, ನಮ್ಮ ನಾಗರಾಜ್ ಕಳಿಸಿಲ್ಲ, ಮಗಳು ಕಳಿಸಿದೀವಿ. ಮಗಳ ಯಾವ ನಂಬರಿಂದ ಕಳಿಸಿದಿರಿ? ನನ್ನ ನಂಬರ್ ಇದ್ದ ಲಾಸ್ಟ್ 4456 ಹೌದು ಸರ್, ನಂದೇ. ಓಕೆ. ಇದು ಕರೆಂಟ್ ಇಲ್ಲ ನೋಡಕ್ಕೆ. ನಮ್ಮ ಪಾಪಿ ವಿಡಿಯೋ ಮಾಡಿ ಕಳ್ಸಮ್ಮ ಅಂದ್ಲು. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ, ಡೋಂಟ್ ವೆರಿ, ಅಲ್ಲಿ ನೋಡ್ಬೋದು ನೀವು. ಓಕೆ. ಸೊ ಎಲ್ಲ ಚೆನ್ನಾಗಿದೀವಿ. ಮಗಳು ಅಳಿಯ ಜೊತೆಲೆ ನಿಂತ್ಕೊಂಡಿದ್ದಾರಾ? ಇನ್ನೊಂದು ಫೋಟೋದಲ್ಲಿ ಮಗಳು ಅಳಿಯ ಇಬ್ರು ಮೊಮ್ಮಕ್ಕಳು ಇದ್ದಾರೆ. ಸರಿ, ಖಂಡಿತ ಫೋಟೋ ಪ್ರಸಾರ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗತ್ತೆ. ಮಗಳು ಚೆನ್ನಾಗಿದ್ದಾಳಾ? ಮಗಳು ಆರಾಮಾಗಿದ್ದಾರಾ ಕೇಳಿದೆ. ಅದೇ ಸ್ವಲ್ಪ ಬಿದ್ಬಿಟ್ಟೇನೋ ಹುಷಾರಿರ್ಲಿಲ್ಲ ಅವ್ರಿಗೆ. ಒಳ್ಳೇದಾಗ್ಲಿ. ಆ ಭಗವಂತನ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಫೋಟೋ ಪ್ರಸಾರ ಆಗ್ತಾ ಇದೆ, ಬಟ್ ನಿಮ್ಗೆ ಅಲ್ಲಿ ಈಗ ನೋಡ್ಲಿಕ್ಕೆ ಕರೆಂಟ್ ಇಲ್ಲ. ತಿಂಡಿ ಇಲ್ಲಮ್ಮ, ಇವತ್ತು ಏಕಾದಶಿ ಅಲ್ವಾ? ಹೌದು, ನಾವು ಅದೇ ಹೋಗಿದ್ರು. ಸೊಸೆ ನಮ್ಮ ಮನೆಯವ್ರು ಹೋಗ್ಬಂದು ದೇವಸ್ಥಾನಕ್ಕೆ ಹೋಗ್ಬಂದು ಡ್ಯೂಟಿಗೆ ಹೋದ್ಲು. ಓಕೆ. ಸೊ 2 ಫೋಟೋಗಳು ಪ್ರಸಾರ ಆಗ್ತಾ ಇದೆ ಅಮ್ಮ, ಮಗಳದು. ಸಾಯಂಕಾಲ ನೋಡಿ. ಆಮೇಲೆ ಮಗನ ಫೋಟೋ ಕೂಡ ನಾಳೆ ಕಳಿಸ್ಕೊಡಿ, ಪ್ರಸಾರ ಮಾಡೋಣ. ಓಕೆನಾ? ಓಕೆ, ಒಳ್ಳೇದಾಗ್ಲಿ. ಹಬ್ಬ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರ? ಕೃಷ್ಣ ಜನ್ಮಾಷ್ಟಮಿ ಬಹಳ ಚೆನ್ನಾಗಿ ಮಾಡಿದ್ಲು ಮಗಳು. ಬಹಳ ಗಿಫ್ಟ್ ಎಲ್ಲ ತಂದು ಅವ್ರ ಮನೆ ಬಹಳ ಇದು ಹಂಗೆ ಅಂದ್ರೆ ಪೂಜೆ ಗೀಜೆ ಅಂದ್ರೆ ಬಹಳ ತಂದು ಕೊಡೋದು ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಓಕೆ. ಬಹಳ ಚೆನ್ನಾಗಿ ಮಾಡಿದ್ರಿ ಸರ್. ಓಕೆ. ಮೊಮ್ಮಕ್ಕಳಿಗೆ ಯಾರಿಗಾದ್ರೂ ಕೃಷ್ಣ ಅಥವಾ ರಾಧಾ ವೇಷ ಹಾಕಿದ್ರಾ? ಹೌದು ಸರ್, ಹಾಕಿದ್ರೆ. ಹೌದಾ? ಫೋಟೋ ಕಳ್ಸ್ಕೊಡಕ್ ಹೇಳಿ ಹಾಗಿದ್ರೆ. ಕಳ್ಸಕ್ ಹೇಳಿ, ನಾಳೆ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಆಯ್ತಾ? ಖಂಡಿತ. ಸಾಕಷ್ಟು ಮನೆಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇವ್ರು ಬಹಳ ನಮ್ಮ ಮಗಳು ಬಹಳ ಚೆನ್ನಾಗಿ ಮಾಡಿಸ್ತಾರೆ ಸರ್. ಮಕ್ಕಳಿಗೆಲ್ಲ ಬಟ್ಟೆ ಅಂದ್ರೆ ಬಹಳ ಚೆನ್ನಾಗಿ ಕೇಳಿ ಯಾವ್ದ್ರಾಗಿ ಬಹಳ ಶ್ರದ್ಧೆಯಿಂದ ಮಾಡ್ತಾಳ ಅಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾಳ ಅಂದ್ರೆ ಎಲ್ಲ. ಓಕೆ, ಒಳ್ಳೇದಾಗ್ಲಿ. ನಾನೊಂದು ಕ್ವೆಶ್ಚನ್ ಕೇಳ್ತೀನಿ, ಹೇಳ್ರಿ. ಕೇಳಿಮ್ಮ, ಕೇಳಿ. ಒಬ್ಬ ಅತ್ತಣ್ಣ, ಒಬ್ಬ ಇಳಿಯಣ್ಣ, ಏನ್ರಿ ಸರ್? ನಾನು ಯಾರು? ಏನ್ ಹೇಳಿಮ್ಮ? ಅತ್ತಣ್ಣ ಇಳಿಯಣ್ಣ, ಒಬ್ಬನು ಹತ್ತನೆ, ಒಬ್ಬಣ್ಣ ಇಳಿತಾನೆ. ಒಬ್ಬಣ್ಣ ಹತ್ತನೆ, ಒಬ್ಬಣ್ಣ ಇಳಿತಾನೆ, ಏನ್ರಿ ಸರ್? ಒಬ್ಬಣ್ಣ ಹತ್ತನೆ, ಒಬ್ಬಣ್ಣ ಇಳಿತಾನೆ. ಒಬ್ಬಣ್ಣ ಇಳಿತಾನೆ. ಚಪ್ಲಿನಾ? ಅಲ್ಲ, ಒಬ್ಬಣ್ಣ ಹತ್ತನೆ, ಒಬ್ಬಣ್ಣ ಇಳಿತಾನೆ. ನೋಡೋಣಮ್ಮ. ಗಡಿಯಾರದ ಮುಳ್ಳ? ಅಲ್ಲ. ಅದು ಅಲ್ವಾ? ಅಲ್ಲ. ಓಕೆ, ನೋಡೋಣಮ್ಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾರಾದ್ರೂ ಕೇಳ್ತೀನಿ, ಯಾರಾದ್ರೂ ಉತ್ತರ ಹೇಳ್ತಾರೆ. ಬರುತ್ತೆ, ಸಾಯಂಕಾಲ ಬರುತ್ತೆ. ಇಲ್ಲಿ ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ಎಲ್ಲ ಕಡೆ ಮಳೆ ಇರೋದ್ರಿಂದ ಸ್ವಲ್ಪ ಸರಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆಮ್ಮ, ಒಳ್ಳೇದಾಗ್ಲಿ.
ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ನಮಸ್ತೆ ಅಮ್ಮ. ಚಿದಾನಂದ್ ಸರ್, ಥ್ಯಾಂಕ್ ಯು ಸರ್. ಖಂಡಿತ ಅಮ್ಮ, ನಿಮ್ಮ ಕಡೆಯಿಂದ ಚಿದಾನಂದ್ ಸರ್ ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹ್ಞೂ ಸರ್, ಸಾಯಂಕಾಲ ನೋಡ್ತೀನಿ. ನೋಡಿ ಅಮ್ಮ, ಸಾಯಂಕಾಲ ಕಾರ್ಯಕ್ರಮ ನೋಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಮ್ಮ. ಎಸ್ ವೀಕ್ಷಕರು, ನಾನು ಆಗಲೇ ಹೇಳ್ತಾ ಇದ್ದೆ, ಇನ್ನಷ್ಟು GST ಮೇಲೆ ಕಡಿಮೆ ಆಗ್ತಕ್ಕಂಥ ವಸ್ತುಗಳನ್ನು ಹೇಳೋದಾದರೆ ಸಿಮೆಂಟ್ ಆಗಿರ್ಬೋದು, ಮನೆ ಕಟ್ತಕ್ಕಂಥ ಬಳಸ್ತಕ್ಕಂಥ ವಸ್ತುಗಳಿಗೆ ಈಗ ಆಲ್ರೆಡಿ 28% ಇದೆ, ಅದು 18%ಗೆ ಕಡಿಮೆ ಆಗುತ್ತೆ. ವಿಶೇಷವಾಗಿ ಈ ಸೀಸನಲ್ಲಿ ಎಲ್ಲರೂ ಕೂಡ ಹೋಮ್ ಅಪ್ಲಯನ್ಸಸ್ನ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತೀರಿ. TV, ACs, ಫ್ರಿಜ್ಜು ಇದುಗಳಲ್ಲೆಲ್ಲ 28ರಿಂದ 18%ಗೆ ಬರ್ತಾ ಇದ್ದರೆ, ಇನ್ಶೂರೆನ್ಸ್ ಪ್ರೀಮಿಯಮು ಈಗ 18%ಗಿದೆ ಅಂತ ತುಂಬಾ ದೊಡ್ಡ ಇಶ್ಯೂ ಆಗಿತ್ತು, ಅದು ಕೂಡ 5%ಗೆ ಬರ್ಬೋದು. ಕ್ಲಾತ್ಸ್ ಆ್ಯಂಡ್ ಶೂಸ್ 12%ಗಿದೆ, ಅದು ಕೂಡ 5%ಗೆ ಬರ್ಬೋದು ಅಂತ ಹೇಳಲಾಗಿದೆ. ಸೊ ರೈತರಿಗೆ ಬೇಕಾಗಿರ್ತಕ್ಕಂಥ ಫಾರ್ಮಾ ಎಕ್ವಿಪ್ಮೆಂಟ್ಸ್ ಮತ್ತು ಬೈಸಿಕಲ್ಸ್ 12ರಿಂದ 5%ಗೆ ಬರುತ್ತೆ ಅಂತ ಹೇಳಲಾಗ್ತದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಜನರ ದಿನನಿತ್ಯದ ಜೀವನದಲ್ಲಿ ಇರ್ತಕ್ಕಂಥ 28%ನ ಟ್ಯಾಕ್ಸು 18%ಗೆ ಬರ್ತಾ ಇರ್ತಕ್ಕಂಥದ್ದು, ಅಂದರೆ ಆಲ್ಮೋಸ್ಟ್ 10% ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿ ವಿಚಾರ. ಸೊ ಒಂದೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯಿತಾ? ಇಲ್ಲ ಸರ್, ಇವಾಗ ಮಾಡ್ಬೇಕು ಸರ್. ಏನು ಸರ್ ತಿಂಡಿ ಇವತ್ತು? ಗೋಧಿ ದೋಸೆ ಸರ್, ಶೇಂಗಾ ಚಟ್ನಿ ಸರ್. ವಾವ್, ಸೂಪರ್. ಗೋಧಿ ದೋಸೆ ಶೇಂಗಾ ಚಟ್ನಿ. ಓಕೆ, ಹೇಳಿ ಸರ್, ಮತ್ತೆ ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳ್ಬೇಕಾ? ವಿಶೇಷ ಇದೆ ಸರ್. ಹೇಳಿ ಯಾರಿಗೆ? ನನ್ನ ಮಗಳದು ಬರ್ತ್ಡೇ ಸರ್, ನಾಳೆ 10 ವರ್ಷದ್ದು. ಹ್ಯಾಪಿ ವಿಶೇಷ್ ಸರ್, ಹ್ಯಾಪಿ ಬರ್ತ್ಡೇ. ಅವ್ರ ಹೆಸರೇನು ಸರ್? ರಿದ್ದಿ ಪ್ರೀತಿ. ಅಮ್ಮ ನಾಳೆ ಫೋಟೋ ಕಳಿಸ್ತಾರೆ. ಕಳಿಸ್ಲಿ ಸರ್. ಸರ್ ಇದು ಕಾರ್ಣಿಕದ ವಿಡಿಯೋ ಕಳಿಸಿದ್ವಿ ಸರ್ ನಿನ್ನೆ. ಕಾರಣಿಕದ ವಿಡಿಯೋ ಕಳಿಸಿದ್ದೀರಾ? ಹಾ. ಓಕೆ, ಇದು ಬಸವಾಪುರದ್ದಲ್ಲ? ಹೌದೌದು. ಅಲ್ಲ ಸರ್, ಆನೆಕೊಂಡಿದ್ದು. ಅದೇ ಆನೆಕೊಂಡ. ಹಾಂ, ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್ ಅದನ್ನು ಪ್ರಸಾರ ಮಾಡಲಿಕ್ಕೆ. ಓಕೆನಾ? ಟಿಫನ್ ಸರ್? ಟಿಫಿನ್ ಇಲ್ಲ ಸರ್, ಇವತ್ತು ಏಕಾದಶಿ ಅಲ್ವಾ. ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ, ಕೇಳಿ ಸರ್. ಓಕೆ, ಹಾಂ ಕೇಳಿ ಸರ್. ಟೆಲಿಫೋನನ್ನು ಯಾರು ಆವಿಷ್ಕಾರ ಮಾಡಿದರು ಅಂತ ಉತ್ತರ ಹೇಳ್ತೀರಾ? ಆಪ್ಷನ್ ಸರ್? ಆಪ್ಷನ್ಸು ಎಡಿಸನ್, ಗ್ರಹಾಂ ಬೆಲ್, ಮಾರ್ಕೋನಿ, ರೈಟ್ ಸಹೋದರರು. ಗ್ರಹಾಂ ಬೆಲ್ ಸರ್. ಗ್ರಹಾಂ ಬೆಲ್ಲಾ? ಶೋರಾ? ಶೋರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಸರಿ ಉತ್ತರವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಹೀಗೆ ಕರೆ ಮಾಡ್ತಾರೆ. ಒಳ್ಳೆಯದಾಗಲಿ ಸರ್. ನಮಸ್ತೆ. ಓಕೆ ಸರ್, ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್, ಥ್ಯಾಂಕ್ ಯು. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ಇದು ಮಳೆ ಏನ್ ಸರ್ ಬರ್ತಾನೆ ಇದೆ ಅಲ್ಲ ಸರ್? ಅಲ್ಲಿ ನಿಮ್ಮಲ್ಲಿ ದಾವಣಗೆರೆ ಮಳೆ ಬರ್ತಿದೆ ಸರ್? ಬರ್ತಾ ಇದೆ. ನೀವು ಮೊದಲು ಮಳೆ ಬರ್ತಾ ಇರ್ಲಿಲ್ಲ ಅಂತಿದ್ರಿ, ಈಗ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ರಿ. ಈಗ ಬಂದ್ರೆ ಅಂತ ನಾವು ಹೊಲದಲ್ಲಿ ಬೀನ್ಸ್ ಬಂದಿದೆ. ಹರಿಯಕ್ ಆಗ್ತಿಲ್ಲ ಸರ್. ಮಳೆ ಜಿಟಿ ಬಂದ್ರೆ ಹೆಂಗ್ ಹರಿತೀರ? ಅವೆಲ್ಲ ನೀರು ಬೇರೆ. ಹೌದು. ಹೇಳ್ಬಾರ್ದು ಪದಿತೀನಿ. ಬೆಳಗ್ಗೆ 6 ಗಂಟೆ ಗಿಡಗಳಂತ ಸಾಯಂಕಾಲ ತನಕ ಸುಮ್ ತಟ ಬರ್ತಾನೆ. ಗಿಡದೊಳಗೆ ಹೋಗಕ್ಕೆ ನೀರೆಲ್ಲ ಅಣಸಿರುತ್ತ. ಹೌದು, ಅದಕ್ಕೆ ಬಿಡ್ಸಕ್ಕೂ ಬರಲ್ಲ, ಇದು ಮಾಡಕ್ಕೂ ಬರಲ್ಲ ಸರ್. ಹೇಳ್ಬಾರ್ದು ಬಿಡಿಸ. ಬಂದ್ರಿ ಹಿಂಗೆ, ಹೋದ್ರಿ ಹಿಂಗೆ. ಏನ್ ಮಾಡ್ತೀರಿ? ಕಷ್ಟ ಸರ್. ಹೋದ್ರು ಕಷ್ಟ, ಬಂದ್ರು ಕಷ್ಟ, ಇದ್ರು ಕಷ್ಟ, ಹೋದ್ರು ಕಷ್ಟ. ಹಂಗೆ ಆ ಭಗವಂತ ಕೊಟ್ರೆ ಹಂಗೇನೆ. ಕೊಟ್ರೆ 2 ಕೈಯಿಂದ ಬಾಚ್ಕೊಳಕ್ ಆಗಲ್ಲ, ಕಿತ್ಕೊಂಡ್ಬಿಟ್ರೆ ತಿನ್ನೋಕು ಅನ್ನ ಇರಲ್ಲ, ಹಂಗ್ ಕಿತ್ಕೊಂತಾನೆ. ಏನ್ ಬಿಡಂಗೇನ ಬಿಡಿತಾರೆ? ಏನ್ ಬಂದೇ ಬರ್ತೇವೆ. ಹೊಲ್ದ ಬಿಡಿತಾರೆ ಕಟ್ಟ ಬಂದಿದೀವಿ, ಬೆಳಗ್ಗೆಯಿಂದ ಹಿಡ್ಕೊಂಡು ಬಿಟ್ಟಿಲ್ಲ ಸರ್. ಆಗ್ಲಿ ಕಡಿಮೆ ಆಗತ್ತೆ, ಏನು ಬೇಜಾರು ಮಾಡ್ಕೋಬೇಡ. ನೆನ್ಸ್ಕೊಂಡ್ ಹರಿತೀವಿ. ಅದನ್ನ ಏನ್ ಮಾಡೋದು ಹೇಳ್ರಿ? ಬಿಡಂಗಿಲ್ಲ. ಅವು ದಪ್ಪ ಆದ್ರೆ ಹರಿಯಾಕ ಯಾರು ತಗೊಳಲ್ಲ. ಹೌದು. ಬಲ್ಪ್ ಬಿಡ್ತಾವ, ಬಲ್ಪ್ ಮೇಲೆ ಮುಗಿತು, ಯಾರು ಮುಟ್ಟಲ್ಲ. ಈಗೇನ್ ಬೀನ್ಸಾ? ಬೀನ್ಸ್ ಸರ್. ಹಾ, ಹೆಂಗಿದೆ ಕೆಜಿ ಇವಾಗ? ಇದೆ 30 ರೂಪಾಯಿ 40 ರೂಪಾಯಿ ಕೆಜಿ ಸರ್. ಕಮ್ಮಿ ಆಗಿದೆ ಈಗ. ಮಾರ್ಕೆಟ್ ಅಲ್ಲಿ 80-90 ರೂಪಾಯಿ ಅಂತಾರೆ. ಹೇಳಿ ಸರ್, ನಮ್ಮ ಹತ್ರ 20 ರೂಪಾಯಿ 30 ರೂಪಾಯಿ ತಗೊಂತಾರೆ ಸರ್. ಅವ್ರಿಗೆ ಲಾಭ ಹೇಳಿದ್ರಲ್ಲ, ನೀವ್ ಹೇಳಿದ್ರಲ್ಲ. ಹೌದು. ಕಷ್ಟಪಟ್ಟರಿಗೆ ಕಷ್ಟಪಟ್ಟರಿಗಿಲ್ಲ. ಈ ಆರಾಮಾಗಿ ಕುತ್ಕೊಂಡು ಕಾಲ್ ಮೇಲೆ ಕಾಲಕ್ಕೆ ತಿಂತಾರಲ್ಲ, ಅವ್ರಿಗೆ ಒಂದು ಡಬಲ್ ಲಾಭ. ನೋಡ್ರಿ ನಿಮ್ಮ ಹತ್ರ 20-30 ತಗೊಂಡು ಇಲ್ಲಿ 100 ರೂಪಾಯಿ ಗಂಟ್ಲೆ ಮಾರ್ತಾರೆ. ಬೇರೆನೆ ಸರ್. ಮಾವಿನೇನಾಗೋ 20 ರೂಪಾಯಿ ಕೊಟ್ಟು ಬಂದಿರ್ತೀವಿ, ಅವ್ರು 80-100 ರೂಪಾಯಿ ಮಾಡ್ತಾರೆ ಸರ್. ನೀವೇ ಯಾಕೆ ಕುತ್ಕೊಂಡು ಮಾರಬಾರ್ದು ಸರ್? ಈಗ ಒಂದು 10 ಕೆಜಿ 100 ಕ್ವಿಂಟಲ್ ಆದ್ರೆ ಹೆಂಗ್ ಕುತ್ಕೊಂಡ್ ಮಾಡ್ತೀರಿ ಸರ್? ಮನೆ ದನ ಕರ ಹೊಲದೊಳಗೂ ಕೆಲಸ ಆಗಲ್ಲ. ಹಂಗಾಗಿ ನೀನು 10 ಕೆಜಿ 20 ಕೆಜಿ ಕುತ್ಕೊಂಡ್ ಮಾಡ್ಬಿಡ್ತೀವಿ. ಮಾರ್ಕೆಟ್ ಬಿಡಲ್ಲ. ನಾನು 40 ಅವ್ರು 60 ರೂಪಾಯಿ ಮಾಡ್ತಾರ ಸರ್. ನಾನು 40 ರೂಪಾಯಿ ಕೂಗ್ಬಿಡ್ತೀನಿ. ಜನ ಮುಗ್ದು ಹಾಕ್ಬಿಡ್ತಾರೆ ಅಲ್ವಾ? ಡಬಲ್ ಲಾಭ ನಿಮ್ಗೆ. ಆ ಪಾಟ್ಗಳು ತಗೊಂಡಿರ್ತಾರೆ ಸರ್. ಏನ್ ಸರ್ ಹಿಂಗ್ ಮಾಡ್ತೀರಿ ನೀವು? ಮಾಡ್ತಾರೆ
ಹಿಂಗ್ ಮಾಡ್ತೀರಾ ನೀವು ಮಾತ್ರ ಸರ್? ನಾವು ಒಳ್ಳೆಯವರಿಗೋಸ್ಕರ ಜನಗಳಿಗೋಸ್ಕರ ಸೇವೆ ಮಾಡ್ತಿರೋದು, ಕಮ್ಯುನಿಟಿ ಮಾಡ್ತಿರೋದು ನಾವು. ನಿಮ್ಮ ಇದ್ರೆ ನಿಮ್ಗೆ ಕೊಡ್ರಿ, ಇಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಅವ್ರಿಗೆ. ಅದಕ್ಕೂ ಅಪೋಸಿಟ್ ಮಾಡ್ತಾರೆ ಸರ್ ಅವ್ರು ತಗೊಂಡಿರೋರು. ಅಲ್ಲ ಮಾಡ್ತಾರೆ ಬಿಡಿ, ಅವ್ರಿಗೆ ಲಾಭ ಕೊಡ್ತಾ ಬೀಳುತ್ತಲ್ಲ. ಕಮ್ಮಿಯಾಗಿ ಕೊಡ್ತೀಯಪ್ಪ ನೀನು, ಕಮ್ಮಿಯಾಗಿ ಕೊಡ್ತೀಯ ಕೊಡಿ, 5 ರೂಪಾಯಿ ಜಾಸ್ತಿ ಕೊಡ್ತೀವಿ ಕೊಡಿ ಅಂತ ಹೇಳ್ತಾರೆ ಅವಾಗ. ಅಲ್ಲಿಂದ ನಾವ್ ಹೆಂಗ್ ಕೊಡಕ್ ಬರುತ್ತೆ? ಕುತ್ಕೊಂಡ್ ಮಾರಕ್ ಬಂದ್ರೆ ಟೆಕ್ನಿಕಲ್ ಎಲ್ಲ ಇಟ್ಕೊಂಡ್ಬಂದ್ರೆ ಹೆಂಗ್ ಬಿಡಕ್ ಬರುತ್ತೆ? ಹೌದು ಅಯ್ಯೋ ಭಾರಿ ತಲುವಡಿಕೆ ಜನ ಇದಾರೆ ಸರ್. ಮಳೆ ಬೆಳೆ ಎಲ್ಲ ಯಾಕೆ ಹಿಂಗ್ ಅಧ್ವಾನ ಆಗ್ತೈತೆ ಅಂದ್ರೆ ಈ ಜನಗಳ ಸರಿ ಇರೋದಕ್ಕೋಸ್ಕರ ಸರ್. ನಿಜ ಅದು ನಿಜ. ಕಷ್ಟಪಟ್ಟರೆ ಸುಖನೇ ಇಲ್ಲ ಸರ್ ಅದು. ಹೌದು ಹೇಳ್ಬಾರ್ದು ಬಿಡಿ ಸರ್. ಏನ್ ಬೇಜಾರು ಮಾಡ್ಕೋಬಿಡ್ರಿ, ಎಲ್ಲ ಒಳ್ಳೇದಾಗ್ತೈತೆ ಆಯ್ತಾ? ಸರಿ, ಮಾತುವಾದ ಚೆನ್ನಾಗಿದ್ದೀರಿ. ಅಯ್ಯೋ ನಮ್ಮ ಆಶೀರ್ವಾದ ಏನಿಲ್ಲ, ನಾವು ಆಶೀರ್ವಾದ ಮಾಡೋಷ್ಟು ದೊಡ್ಡವರಲ್ಲ, ಎಲ್ಲ ಒಳ್ಳೇದಾಗತ್ತೆ, ಏನ್ ಟೆನ್ಷನ್ ತಗೋಬೇಡ್ರಿ. ನೀವು ಯಾಕಂದ್ರೆ ಪ್ರಚಾರ ಮಾಡಿ ಪ್ರತಿಯೊಬ್ಬರು ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ, ನಿಮ್ಗೆಲ್ಲ ಹೇಳ್ತೀರಾ ಈ ತರ ಹೋಗ್ರಿ ಈ ತರ ಮಾಡ್ರಿ ಅಂತ ಹೇಳಿ ಜನ ಆ ತರ ನಡ್ಕೊಂಡು ಹೋಗ್ಬೇಕಲ್ಲ ಸರ್. ಖಂಡಿತ ಎಲ್ಲ ಒಳ್ಳೇದಾಗತ್ತೆ, ಏನು ಚಿಂತೆ ಮಾಡ್ಬಿಡ್ರಿ, ಭಗವಂತ ಯಾರಿಗೂ ಕೈ ಬಿಡಲ್ಲ ಆಯ್ತಾ? ಎಲ್ರಿಗೂ ಒಳ್ಳೇದೇ ಆಗ್ಲಿ. ನಮಸ್ಕಾರ. ತಿಂಡಿ ಇಲ್ಲ, ಇವತ್ತು ಏಕಾದಶಿ, ನೀವೇನ್ ತಿಂದ್ರಿ? ಸರ್ ಅವಲಕ್ಕಿ ಮಾಡಿದ್ರು, ಅವಲಕ್ಕಿ ತಿಂದು ಬಂದ್ವಿ ಸರ್. ಆಗ್ಲಿ ಒಳ್ಳೇದಾಗ್ಲಿ. ಈಗ ಸರ್ ಹೊಲ್ದಾಗ ಅಡ್ಡಾಡ್ಕೆ ಹೋಗಲ್ಲ ಸರ್, ಅಡ್ಡಾಗಿ ಹೊಟ್ಟೆ ತುಂಬಾ ಇದ್ರೆ ಏನಾರ ಮಾಡ್ಬೋದು. ನಿಜ ಕಾಲಿಗೆ ಏನಾರ ಒಂಚೂರು ಹಾಕೊಂಡ್ ಹೋಗ್ರಿ. ರೈತರು ಸರ್ ಏನ್ ಹಾಕೋರು ಕಾಲೆಲ್ಲ ಹೊಡೆದಿರ್ತವೆ, ನೀವು ಕೆಸರು ಏನು ಮಾಡಂಗಿಲ್ಲ ಸರ್. ಜೀವನನೇ ಬೇಡ ಅಂತ ಬಿಡತಿ, ಏನು ನಿಲುವಲ್ಲಿ ಬಿಟ್ಟು ಬಿಟ್ಟಿದೀವಿ. ಮಾಡ್ಬೇಕು ಸರ್. ಹಂಗೆಲ್ಲ ಹೇಳ್ಬಾರ್ದು, ರೈತರು ನೀವು ಒಂಚೂರು ಅಲ್ಲಿ ನಮ್ಗೆ ಬೆಳೆದ್ ಕೊಟ್ರೆ ನಾವ್ ಇಲ್ಲಿ ತಿನ್ನಕ್ಕಾಗೋದು. ನೀವ್ ಹೆಂಗ್ ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಹೆಂಗೆ? ಏನ್ ನೋಡಂತ ಜನಗಳು ಅಪೋಸಿಟ್ ಈ ತಗೊಂಡ್ರಿ ಹಿಂಗೆ ರೈತರುಗಳು ಅವರೆಲ್ಲ ಸಪೋರ್ಟ್ ಸುಮ್ ಕುತ್ಕ ಕಮ್ಯುನಿಟಿ ಮಾಡ್ತಾರೆ, ನೀನ್ ಯಾಕೆ ಮಾಡ್ತೀವಿ ಸುಮ್ಕೂಡ ನೀವು ಕಾಲೇಜ್ ತಗೊಂತಾರ ಅವರೆಲ್ಲ ಅಂತ ಸುಮ್ ಅವ್ರ ಜನನೂ ಹೇಳಲ್ಲ ಸರ್. ಇಲ್ಲ ಕಣ್ರಿ ನಾವು ತಗೊಂತೀವಿ ಅಂತ ನಮ್ ಮಾಲ್ ಚೆನ್ನಾಗಿರ್ತಲ್ಲ ಸರ್, ಫ್ರೆಶ್ ಇರುತ್ತೆ. ಮಾಲ್ ಸೂಪರ್ ಆಗಿರುತ್ತೆ. ಅವ್ರು ಹೊರದು 3-4 ದಿವಸ ಆಗಿರುತ್ತೆ, ಅವ್ರು ಮಾರಕ್ ತಂದಿರ್ತಾರಲ್ಲ ಅವರು. ಹೌದು ನಾವೇನ್ ಮಾಡ್ತೀವಿ ಗೊತ್ತಾ, ಈಗ ಹೊರದು ಬಿಟ್ಟು ಸಾಯಂಕಾಲ ಮಾರಕ್ ಹೋಗ್ಬಿಡ್ತೀವಿ. ಫ್ರೆಶ್ ಇರುತ್ತೆ ಮಾಲ್, ಹೆಣ್ಮಕ್ಳೆಲ್ಲ ಮುಕ್ಕಳಿ ಹಾಕ್ಬಿಡ್ತಾರೆ ಚೆನ್ನಾಗೈತಿ ಮಾಲ್ ಚೆನ್ನಾಗೈತಿ ಅಂತಂದು. ಹೌದು ಹಂಗಾಗಿ ಸ್ವಲ್ಪ ಜನ ಇದು ಮಾಡೋದು ಅಷ್ಟೇ ಸರ್. ಆಗ್ಲಿ, ಸಾಧ್ಯವಾದಷ್ಟು ಸ್ವಲ್ಪ ಹರಿದ್ ನೀವೇ ಮಾರ್ರಿ, ಒಳ್ಳೆ ಲಾಭ ಬರುತ್ತೆ. ಹ್ಞೂ ಸರ್, ಹಂಗ ನಾನು ಮಾಡ್ತಿರೋ ಸರ್. ಏನ್ ಮಾಡೋಣ ಮತ್ತೆ ಏನು ಮಾಡಂಗಿಲ್ಲ ಸರ್. ಒಂದ್ 30-40 ಕೆಜಿ ಹರ್ಕೊಂಡು ಹೋದ್ರೆ ಒಂದ್ 2 ತಾಸಲ್ಲಿ ಖಾಲಿ ಆಗ್ಬಿಡ್ತೈತಿ. ಹೌದು. ಆಗ್ಲಿ ಒಳ್ಳೇದಾಗ್ಲಿ ಆಯ್ತಾ? ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಪಾಪ ರೈತರದ ಕಷ್ಟ ಬೇಡ ಬಿಡಿ, ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ಶಬ್ದಗಳೇ ಸಾಕಾಗಲ್ಲ. ಈ ಮಳೆಯಲ್ಲಿ ನೆನೆಸ್ಕೊಂಡು ಅವರ ಒಂದು ಜೀವ ಕೈಯಲ್ಲಿ ಹಿಡ್ಕೊಂಡು ಅವರೆಲ್ಲ ಕಷ್ಟಪಟ್ಟು ಮಾರ್ಕೆಟಿಗೆ ತೊಗೊಂಬಂದರೆ ಅಲ್ಲಿ ಮಾರೋದಕ್ಕೂ ಬಿಡಲ್ಲ. ಒಂದು ಕಡೆ ಹೆಂಗೋ ಕಷ್ಟಪಟ್ಟು ಮಾರ್ಕೊಳ್ತಾರೆ ಅಂತ ಅಂದರೆ ಅದಕ್ಕೂ ಕಲ್ಲಾಗ್ತಾರೆ, ಅಥವಾ ಇವರಾದರೂ ಒಳ್ಳೆ ಬೆಲೆಗೆ ತೊಗೊಳ್ತಾರೆ ಅಂದರೆ ಬಾಯಿಗೆ ಬಂದ ರೇಟಿಗೆ ಕೇಳ್ತಾರೆ. ಅದೇ ಬೀನ್ಸ್ ನಾವು ಸಾಮಾನ್ಯರು ತೊಗೊಂಬರೋಕೆ ಹೋಗಬೇಕು ಅಂದರೆ 1/4 ಕೆಜಿಗೆ 20 ರೂಪಾಯಿ 30 ರೂಪಾಯಿ ಅಂತ ಹೇಳ್ತಾರೆ. ಆದರೆ ಇವ್ರ ಹತ್ರ ಖರೀದಿ ಮಾಡಿದ್ರೆ ಕೆಜಿಗೆ 20 ರೂಪಾಯಿ 30 ರೂಪಾಯಿ ಖರೀದಿ ಮಾಡ್ತಾರೆ. ಯಾವ ನ್ಯಾಯ ನನಗಂತೂ ಅರ್ಥ ಆಗಲ್ಲ. ಕರೆ ಬರ್ತಿದೆ, ನಮ್ಮ ಎಲ್ಲಮ್ಮರು ಕರೆ ಮಾಡಿದ್ದಾರೆ ಅನ್ಸುತ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದಾವಪ್ಪ, ನೀವು? ಹ್ಞೂನಮ್ಮ, ನಿಮ್ಮ ಆಶೀರ್ವಾದ. ಚೆನ್ನಾಗಿದ್ದೀನಮ್ಮ. ಏಕಾದಶಿ ಮಾಡಕತ್ತೀರಿಯಪ್ಪ, ಆಶೀರ್ವಾದ ಆಗಲಿ, ದೇವ್ರು ಏನೋ ಕೃಷ್ಣ ಪರಮಾತ್ಮ ಒಳ್ಳೇದ್ ಮಾಡ್ಲಿ. ಆಗ್ಲಿ ಹೇಳ್ರಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೆಲ್ಲಪ್ಪ, ರೈತರ ಬಗ್ಗೆ ಮಾತಾಡ್ತಿದ್ದಲ್ಲ ತಮ್ಮ. ಈಗ ರೈತರಿಗೆ ಯಾವತ್ತೂ ಸುಖ ಇಲ್ಲ ತಮ್ಮ. ನಡ ತಗೊಳ್ರಿ ಅನ್ನೋದ್ರಲ್ಲಿ ತಗೊಂಡ್ ಅವರೇ ಸಾವುಕಾರ ಆಗಿರೋದು, ಅವರೇ ಇವತ್ತ ಹೆಚ್ಚಿಗೆ ಕಾರ್ನಾಗ ಓಡಾಡೋದು. ಬಹಳ ದೊಡ್ಡ ಸಾವುಕಾರ ಆಗ್ಯಾರ ಅವ್ರು. ಬರೀ ಸಾವುಕಾರ ಆಗಿಲ್ಲ, ಬಹಳ ದೊಡ್ಡ ಸಾವುಕಾರ ಆಗ್ಯಾರ. ಹೂನಪ್ಪ. ಪಾಪ ರೈತರು ಮಳೆ ಅನ್ಬೇಡ, ಬಿಸಿಲು ಭತ್ತದ ವ್ಯಾಪಾರ ಮಾಡೋರು ಅವ್ರು ಇರೋದು 2 ಎಕರೆ ಹೊಲ ಐತಿ. ಈಗ ಎಸ್ ಕೋಟಿಗೆ ಅದಾನ ದೇವ್ರ ಭತ್ತದ ವ್ಯಾಪಾರ ಮಾಡಿ. ಅಬ್ಬಬ್ಬಬ್ಬ. ಬರೀ 2 ಎಕರೆ ಹೊಲ. ದೊಡ್ಡದು 1000 ಚೀಲ ಆಗುವಷ್ಟು ಒಂದು ಗೋಡಂಬಿ ಕಟ್ಟಿದಾನ ಇಲ್ಲೇ ನಮ್ಮ ಊರಾಗ. ನೋಡ್ರಿ ಹೆಂಗೈತೆ ಅದೃಷ್ಟ ಅಂದ್ರೆ ಹಂಗೆ ಬರೋದು. ಮತ್ತೆ ಕಾರ್, ಟ್ಯಾಕ್ರಿ, ಬೈಕ್ ಅದೇನು ಇಚ್ಚಿತ್ತ ಕೆಲ್ಸ. ಹಂಗೆ ಅಮ್ಮ. ಯಾವತ್ತು ತಮ್ಮ ಬೆಳೆದಂಗ ರೈತರಿಗೆ ಯಾವ ಲಾಭನೂ ಇಲ್ಲ, ಯಾವ್ದಲ್ಲಿ ಎಲ್ಲ ನಡ ತಗೊಳ್ಳೋರಿಗೆ. ಅದೇ ಆ ಭಗವಂತ ನೋಡ್ರಿ ಹೆಂಗ್ ಇಟ್ಟಿದಾನೆ ಎಲ್ಲ ಅಲ್ವಾ? ನೋಡಪ್ಪ ಪಾಪ ಇವತ್ತು ನಿನ್ನಿದ್ ಕಟ್ಟಿ ಎಲ್ಲ ತಮಗಿದೆ, ಯಾವತ್ತು ಬಂದ್ಬಿಟ್ಟೀಗ ಕಾಲ ಯಾವಾಗ ಊಟೈತ ಅಲ್ಲಿದ್ದೆಲ್ಲ ಬಂದ್ಬಿಟ್ಟ. ನನಗೆ ಬೇಜಾರಾಗೋದೇನು ಅಂದ್ರೆ, ಪಾಪ ಈ ಮಳೆ ಗಾಳಿ ಗುಡುಗು ಸಿಡಿದು ಎಲ್ಲಾದ್ನ ಕಷ್ಟಪಟ್ಟು ಬೆಳೆಯೋದು ರೈತರು, ತಗೊಂಡ್ಬಂದು ಮಾರ್ಕೆಟಿಗೆ ಇಟ್ಟರೆ ಲಾಭ ಮಾಡ್ಕೊಳೋದು ಇವರು.
ನೋಡ್ರಿ ಹೆಂಗೈತೆ. ಭತ್ತನ ಬೆಳೆದ್ ಕಟ್ಬಿಟ್ಟು ಬೆಳೆಯೋರ್ ನಾವು ಹ್ಞೂ ಕೈ ಬಂದ ಕೊಡ್ತೇವೆ, ಅವ್ರ ನಿಂತಿಡ ಅಕ್ಕಿ ಮಾಡಿಸಿ ಎಲ್ಲ ಬೇಕಾದ್ರೆ ಲಾಭ ಮಾಡ್ಕೊಂತಾರೆ. ಹೌದಮ್ಮ, ಹೌದು. ರೈತರಿಗೆ ಯಾವತ್ತೂ ಲಾಭ ಇಲ್ಲಪ್ಪ. ಏನ್ ಮಾಡ್ತೀವಿ ಮತ್ತ, ರೈತರಿಗೆ ಹುಟ್ಟಿರೋದ ತಪ್ಪು. ಅಲ್ಲ, ಹಂಗಂದ್ರೆ ಭಾಳ ಕಷ್ಟ ಆಗ್ಬಿಡ್ತೈತೆ. ನೀವೆಲ್ಲ ಒಂಚೂರು ಕಷ್ಟಪಟ್ಟು ಅಲ್ಲಿ ಬೆಳೆಯೋದ್ರಿಂದ ನಾವು ತಿನ್ನಕ್ಕೆ ಸಾಧ್ಯ ಅಲ್ವಾ? ನೀವೇ ಬೆಳಿಲಿಲ್ಲ ಅಂದ್ರೆ ದುಡ್ಡು ಹಂಗ ಅಂತೀರಿ. ರೈತರಿದ್ರು ನಾವು ಅಂತ ಅಂತಾರ ಆಟಯ್ಯ, ಮತ್ತೆ ರೈತರಿಗೆ ಒಂದ್ ಸ್ವಲ್ಪನೂ ಸಹಾಯ ಮಾಡಲ್ಲ. ಹೌದು ಹೌದು. ಈಗೇನೋ ರೈತರವೆಲ್ಲ ವಸ್ತುಗಳ ಮೇಲೆ ರೇಟ್ ಎಲ್ಲ ಕಡಿಮೆ ಮಾಡಕತ್ತಾರಂತ ತಗೊಳ್ರಿ. ಮಾಡ್ಲಿ ತಗೊಳಪ್ಪ, ಒಳ್ಳೇದಾದ್ರ ಸಾಕು. ರೈತರಿಗೆ ನಾವು ನಮ್ದೇನ ಆಗೈತಿ, ಮುಂದಿದ್ದವ್ರಿಗೇನೋ ಒಳ್ಳೇದಾಗ್ಬೇಕಲ್ಲಪ್ಪ. ಹೌದಮ್ಮ, ಹೌದು. ರೈತರಿಗೆಲ್ಲ ಒಂದ್ ಸ್ವಲ್ಪ ಬೆಂಬಲ ಬೆಲೆ ಕೊಟ್ಬಿಟ್ರೆ ಅವ್ರು ಹೆಂಗೋ ಬದುಕತ್ತಾರೆ. ಹೂನಪ್ಪ, ಹೌದಮ್ಮ, ಹೌದು. ಅವ್ರ ಏನು ಕೊಡೋದ್ ಬೇಡ, ಬೆಲೆ ಬೆಳೆದಕ್ಕೆ ಬೆಲೆ ಸರಿಯಾಗಿ ಕೊಟ್ರೆ ಸಾಕು. ನಿಜಮ್ಮ, ನಿಜ ನಿಜ. ಆಗ್ಲಿಮ್ಮ, ಖಂಡಿತ ನಿಮ್ಮೆಲ್ಲ ರೈತರ ಮಕ್ಳಿಗೆ ಹೆಣ್ಣು ಕೊಡೋದಿಲ್ಲ ಅನ್ನೋದು ಎಷ್ಟೋ ಜನ ನಮ್ಮೂರಾಗ ನಮ್ಮ ಮಕ್ಕಳು ಬಳಿ ಮಕ್ಳು 5-6 ಮಕ್ಳು ಹೆಣ್ಣು ಸಿಗಂಗಿಲ್ಲ. ಏನ್ ಮಾಡೋಣಪ್ಪ ಅನ್ಗಾಗೈತಿ. ಇಲ್ಲ, ನಾನಂತೂ ನಮ್ಮ ಟಿ ವಿ ಮೂಲಕ ಭಾಳ ಸರಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೈ ಮುಗಿದು ಹೇಳ್ಕೊತೀನಿ, ಯಾರೆಲ್ಲ ಹೆಣ್ಣು ಎತ್ತಿದ್ದೀರಿ, ಯಾರಿಗೆ ಹೆಣ್ಣು ಮಕ್ಕಳನ್ನ ಕೊಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ನಮ್ಮ ರೈತರ ಮಕ್ಕಳಿಗಂತೂ, ರೈತರ ಕೆಲಸ ಮಾಡ್ತಿರೋರ್ಗಂತೂ ಹೆಣ್ಮಕ್ಳನ್ನ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಅವರು ರೈತರಾದ್ರೆ ಈಗ ಯಾರು ಹೆಣ್ಮಕ್ಳನ್ನ ಹೊಲಕ್ ಕಳ್ಸೋದಲ್ತಮ್ಮ. ಇವತ್ತಿನ ಕಾಲದಾಗ ಎಲ್ಲಾ ಮಿಷಿನ್ಗಳು ಬಂದಾವೆ, ಮಿಷಿನ್ ಮೂಲಕ ಮಾಡ್ತಾರ ಕೆಲ್ಸನ. ಹೌದು ಹೌದು ಹೌದು. ಬರೀ ಮನೆಗಳಷ್ಟ ಮಾಡ್ಕೊಂಡು ಹೋದ್ರ ಸಾಕು. ನಿಜ ನಿಜ ನಿಜ. ಆಗ್ಲಿಮ್ಮ, ಖಂಡಿತ ನಾನು ಹೇಳ್ತೀನಿ. ನಮ್ಮ ನಾವ್ ರೈತರ ಮದ್ವೆ ಹೋಗೋದಿಲ್ಲ, ಹೊಲ ಹೊಡೆ ನಾವ್ ಮದ್ವೆ ಹೋಗೋದಿಲ್ಲ ಅಂತ ಅವ್ರ ಅಂತಾರ ಕೊಡೋರ್ಗಿಂತ ಮುಂಚೆನೆ. ಹೌದು ಹೌದು ಹೌದು. ಆಗ್ಲಿ, ನಮ್ಮ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ. ನಿನ್ ಮಗಳು ಕೊಡ್ತಾನೆ ಅಂತ ನಿನ್ ಮಗಳು ಆಗ್ಬೇಕಲ್ಲಪ್ಪ. ನಿಜ ನಿಜ ನಿಜ. ನನಗೆ ಅವಕಾಶ ಸಿಕ್ಕರೆ ಖಂಡಿತ ನಾನಂತೂ ಪರಿಸ್ಥಿತಿ ನನ್ ಮಗನೇ. ಅಮ್ಮ, ಖಂಡಿತ. ಸೊ ನನಗೆ ಅವಕಾಶ ಮಾಡಂಗಿಲ್ಲಪ್ಪ, ಕಾಲ ಹೆಂಗೈತೆ ಹಂಗ ಹೋಗ್ಲಿ, ನಾವು ನೀವು ಏನ್ ಮಾಡಂಗೈತಪ್ಪ. ಹೌದಮ್ಮ, ಹೌದು. ನನಗೆ ಅವಕಾಶ ಸಿಕ್ಕಾಗೆಲ್ಲ ರೈತರಿಗೆ, ರೈತರ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕೊಡ್ರಿ ಅಂತ ನಾನಂತೂ ಖಂಡಿತ ಕೇಳ್ಕೊಳ್ತೀನಿಮ್ಮ. ಹೇಳ್ತೀಯಪ್ಪ, ಕೇಳ್ತಾನ. ನಾನು ಫೋನ್ ಮಾಡ್ಲಿಲ್ಲದ್ರು ಓದಿನ ದಿನ ನೋಡ್ತಾನ ನಾನು. ಹೌದಮ್ಮ. ಊಟ ಆಯ್ತಮ್ಮ? ಆಗ್ಲಪ್ಪ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡಿ ಎಲ್ಲರಿಗೂ. ಆಗ್ಲಿಮ್ಮ, ಆಗ್ಲಿ. ನಿಮ್ಮ ಆಶೀರ್ವಾದಮ್ಮ. ನಮಸ್ತೆ ಅಮ್ಮ. ನಮಸ್ಕಾರಪ್ಪ. ಎಸ್ ವೀಕ್ಷಕರೇ, ಅಮ್ಮ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಸೊ ಯಾಕೆ ನಮ್ಮ ಜನ, ಅದರಲ್ಲೂ ಕೂಡ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಈ ರೈತರಿಗೆ ಹೆಣ್ಮಕ್ಳನ್ನ ಕೊಡಲ್ಲ ಅಂತ ಹೇಳ್ತಾರೆ. ನನಗಂತೂ ಬೇಜಾರಾಗತ್ತೆ. ಸೊ ದಯವಿಟ್ಟು ಈ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋದ್ರ ಬದಲು ಸ್ವತಂತ್ರವಾಗಿ ದುಡ್ಕೊಂಡು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಹೆಣ್ಮಕ್ಳನ್ನ ಕೊಡ್ರಿ, ಸುಖವಾಗಿರ್ತಾರೆ. ನಿಸ್ವಾರ್ಥಿಗಳು, ಯಾರಿಗೂ ಕೆಟ್ಟದನ್ನು ಮಾಡೋವಂಥವ್ರಲ್ಲ ರೈತರು. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗಪ್ಪ ಅಂತ, ಕೋಗ್ಲೂರಿಂದ. ಶಿವಲಿಂಗಪ್ಪ, ಕೋಗ್ಲೂರಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನು ಸರ್, ಎಲ್ಲ ನಾಡಿನ ಜನತೆಗೆ ಗಣೇಶ ಗೌರಿ ಹಬ್ಬ ಶುಭಾಶಯ ಹೇಳ್ಬೇಕು. ಧನ್ಯವಾದಗಳು ಸರ್. ದಯವಿಟ್ಟು ಒಂಚೂರು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಆಯ್ತು ಮಾಡಿ ಸರ್. ಹೇಳಿ, ಹೇಗಿದೆ? ಮಳೆ ಎಲ್ಲ ಚೆನ್ನಾಗಿದೆಯಾ ಊರಲ್ಲಿ? ಮಳೆ ಚೆನ್ನಾಗಿ ನಡೀತಾ ಇದೆ ಸರ್. ಹಾಂ, ಈ ವರ್ಷ ಎಲ್ಲ ಅತಿವೃಷ್ಟಿ. ಅತಿವೃಷ್ಟಿ ಅಲ್ವಾ? ಹೌದೌದು. ಅದಕ್ಕೆ ಹೇಳೋದು, ಭಗವಂತ ಕೊಟ್ಟ ಅಂದ್ಬಿಟ್ರೆ ಇಟ್ಕೊಳಕ್ ಜಾಗ ಇರಲ್ಲ, ಹೌದು. ಕಿತ್ಕಂಡ ಅಂದ್ರೆ ತಿನ್ನಕ್ಕೂ ಇರಲ್ಲ. ಹೌದು ಸರ್. ಏನ ಭಗವಂತನ ಲೀಲೆ ಅನ್ನೋದೇ ಅರ್ಥ ಆಗಲ್ಲ. ಈಗ ಪ್ರಕೃತಿ ವಿಸ್ಮಯನೇ ಅಷ್ಟಂತ. ನಿಜ ನಿಜ. ನೋಡ್ರಿ, ಇದುವರೆಗೂ ತುಂಬದೇ ಇರೋ ತುಂಗಭದ್ರಾ ಡ್ಯಾಮ್ 2 ಸರಿ ತುಂಬ ಎರೆಯಾಕತೈತಿ ನಮ್ದು. ಈಗ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಮಳೆನೇ ಆಗಲ್ಲ ಅಂತ ಇದ್ರು. ಈಗ ಏನ್ ಹೇಳ್ತಾರೆ ಜನ ಅಲ್ವಾ? ಎಲ್ಲೆಲ್ಲಿ ಕಲ್ಪನೆ ಇಟ್ಕೊಂಡಿರ್ತಾರಲ್ಲ ಅಂತ. ಇಲ್ಲ, ಅವೆಲ್ಲ ಅದನ್ನೇ ಹೇಳ್ತೀನಲ್ಲ, ತರ್ಕಕ್ಕೆ ನಿಲ್ಕದ್ದು ಚರ್ಚೆಗೆ ಮೀರಿದ್ದು ಅಂತೇಳಿ. ಆ ಭಗವಂತ ಕೊಡಬೇಕು ಅಂದ್ರೆ ನಮ್ಮ ಹತ್ರ ಎಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ. ನೋಡ್ರಿ, ಎಲ್ಲಿ ಇಟ್ಕೊಳ್ತೀರಿ ನೀರ್ನ? ಅಲ್ಲ, ಪ್ರಕೃತಿಯನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆ ಮಾಡ್ಕೊಂಡು ಜನ ನಾವು ಕಲ್ಪನೆ ಮಾಡ್ಕೊಂತೀವಲ್ಲ, ಎಷ್ಟು ಸರಿ ಎಷ್ಟು ತಪ್ಪು ಅಂತ. ನಿಜ ನಿಜ. ಸರ್, ತಿಂಡಿ ಏನ್ ತಿಂದ್ರಿ? ತಿಂಡಿ ಇಲ್ಲ ಸರ್, ಊಟನೇ ಮಾಡ್ಬಿಟ್ವಿ. ಏನ್ ಊಟ ಮಾಡಿದ್ರಿ? ಬಜ್ಜಿ ಮುದ್ದೆ. ಆಹಾ, ಬಿಸಿ ಬಿಸಿ ಮುದ್ದೆ ಬಸ್ಸಾರು. ತಿಂಡಿ ಏನಿಲ್ಲ ಸರ್. ಓಕೆ ಓಕೆ. ಏನ್ ಹಾಕಿದ್ರಿ ಹೊಲದಲ್ಲಿ? ಹೊಲದಲ್ಲಿ ಎಲ್ಲ ಅಡಿಕೆ ಇದೆ ಸರ್ ನಮ್ದು. ತೋಟನಾ? ಹೌದು ಸರ್, ತೋಟ. ಒಳ್ಳೆ ರೇಟ್ ಬಂದಿದೆ ಅಂತೆ.
ಗದ್ದೆನಲ್ಲಿ ಏನು ಇನ್ಕಮಿಂಗ್ ಔಟ್ಪುಟ್ ಬರಲ್ಲ ಅಂತೇಳಿ ಎಲ್ಲ ಅಷ್ಟೇ ಮಾಡಿದೀವಿ. ಓಕೆ, ಅಡಿಕೆ ರೇಟ್ ಜಾಸ್ತಿ ಆಗಿದೆ ಅಂತಲ್ಲ ಈಗ? ಈಗ ರೇಟ್ ಜಾಸ್ತಿ ಆಗಿದೆ ಸರ್. ಈಗ ಅನ್ಸೀಸನ್ ಅಲ್ಲ. ಹೌದು ಹೌದು. ಸೀಸನ್ ಬಂತು ಸ್ಟಾರ್ಟ್ ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ಒಂದು ಸ್ಟಡಿ ರೇಟ್ ಇತ್ತು, ಅಬೌವ್ 50 ಇತ್ತು, 50,000 ಇತ್ತು. ಈ ಸರಿ 60ಕ್ಕೆ ಹೋಗಿದೆ. ಕ್ವಾಲಿಟಿ ತಕ್ಕಂತ ಈಗ ಬೇಡಿಕೆ ಡಿಮ್ಯಾಂಡ್ ಸೈಟ್ ಈಗ ಇಳುವರಿ ಕಡಿಮೆ ಆಗಿದೆ. ಹೌದು ಹೌದು, ಹಳೆ ಇಟ್ಕೊಂಡಿರೋರಿಗೆ ಒಳ್ಳೆ ಲಾಭ. ಎಲ್ಲ ಬಂಡವಾಳಶಾಹಿಗಳಿಗೆ ಅಲ್ಸ. ಹೌದೌದು, ನಿಜ. ಸಣ್ಣ ಜಮೀನ್ದಾರ್ ಯಾರು ಇಟ್ಕೊಳಕ್ಕಾಗಲ್ಲ. ಹೌದು ಹೌದು. ಆಮೇಲೆ ಈಗೆಲ್ಲ ರೈತರ ಮಕ್ಳಿಗೆ ಏನ್ ಕೊಡಲ್ಲ ಅಂತದ್ರಲ್ಲ, ಸರ್ಕಾರದವ್ರು ಏನ್ ಮಾಡ್ಬೇಕು ಅಂದ್ರೆ ನನ್ನ ಅನಿಸಿಕೆ, ಈಗ ಎಲ್ಲರನ್ನೂ ಸಲುವುದು ಸರ್ಕಾರ ಜವಾಬ್ದಾರಿ. ಹೌದು ಹೌದು. ಈಗ ಏನ್ ಮಾಡ್ತಾರೆ, ಗಂಡು ಎಂಪ್ಲಾಯ್ ಆಯ್ತು ಅಂದ್ರೆ ಹೆಣ್ಣಿನವರು ಕೂಡ ನಾವು ನೌಕರಿದ್ದರಿಗೆ ಕೊಡ್ಬೇಕು ಅಂತಾರೆ. ಈಗ ಏನ್ ಮಾಡಬೇಕು ಅಂದ್ರೆ ಒಂದ್ ಫ್ಯಾಮಿಲಿಗೆ ಒಂದೇ ಜಾಬ್, ಇಲ್ಲ ಗಂಡು ಮಾಡ್ಬೇಕಿಲ್ಲ ಹೆಣ್ಣು ಮಾಡ್ಬೇಕು. ಅವಾಗ ಎಲ್ಲರಿಗೂ ಅವಕಾಶ ಆಗುತ್ತೆ ಅವಾಗ ಅಲ್ವಾ? ಈಗ ಎಂಪ್ಲಾಯ್ಸ್ ಆದವ್ರಿಗೆ ಎಂಪ್ಲಾಯ್ಸ್ನ ಕೊಡಕ್ ಬರಲ್ಲ. ಅವಾಗ ರೈತರನ್ನ ಚಾಯ್ಸ್ ಮಾಡ್ಬೇಕಲ್ಲ ಅವರು, ಅಲ್ವಾ? ನಿಜ ನಿಜ, ಒಳ್ಳೆ ಮಾತು ಹೇಳಿದ್ರಿ. ಮಾಡ್ಕೋಬೇಕು, ಇಲ್ಲ ರೈತರ ಮಕ್ಕಳನ್ನ ಮಾಡ್ಕೋಬೇಕು. ಕರೆಕ್ಟ್ 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 ಕರೆಕ್ಟ್. ಇರ್ಲಿ, ಅದಕ್ಕೇನಾರ ಒಂದು ವ್ಯವಸ್ಥೆ ಯಾಕೆ ಮಾಡಬಾರ್ದು? ಖಂಡಿತ ಖಂಡಿತ, ಅದಕ್ಕೇನಾರ ಒಂದು ವ್ಯವಸ್ಥೆ ಮಾಡ್ರಿ ಅಂತ ನಮ್ಮ ಸರ್ಕಾರಕ್ಕೆ ಹೇಳೋಣ ಅಂತ. ಆಯ್ತಾ? ನಮ್ದು ಒಂದು ಪ್ರಶ್ನೆ. ಹೇಳಿ ಸರ್, ಹೇಳಿ. ಒಂದು ಸೂರ್ಯಕಾಂತಿ ಹೊಲ ಇರುತ್ತೆ, ಅಲ್ಲಿಗೆ ಪಕ್ಷಿಗಳು ಹಿಂಗ್ ಬರುತ್ತೆ. ಅವು ಬಂದು ಒಂದೊಂದು ತೆನೆಗೆ ಒಂದೊಂದೇ ಕೂರ್ತಾವವು. ಒಂದು ಪಕ್ಷಿಗೆ ತೆನೆ ಸಿಗಲ್ಲ ಹೊಲದಲ್ಲಿ. ಅವಾಗ ಏನ್ ಮಾಡ್ತಾವು, ಅಲ್ಲೇ ನಮ್ದು ಒಂದ್ ಪಕ್ಷಿ ತೆನೆ ಸಿಗಿಲ್ಲ ಅಂತ ಹೇಳಿ ಎರಡೆರಡು ಪಕ್ಷಿ ಸೇರಿ ಒಂದೊಂದ್ ತೆನೆ ಕುಂದಿರ್ತವೆ. ಅವಾಗ ಒಂದು ತೆನೆ ಉಳಿದತೆ ಆ ಹೊಲದಲ್ಲಿ. ಆ ಹೊಲದಲ್ಲಿ ಎಷ್ಟು ತೆನೆಗಳಿದಾವೆ, ಎಷ್ಟು ಪಕ್ಷಿಗಳು ಬಂದು ಅನ್ನೋದು ಉತ್ತರ ಬೇಕು. ಈ ಪ್ರಶ್ನೆ ಅಲ್ಲ, ಈ ಪ್ರಶ್ನೆ ಕ್ಯಾಲ್ಕುಲೇಟರ್ ತಗೊಂಡೇ ಮಾಡ್ಬೇಕಾಯ್ತೇನಪ್ಪ. ಕ್ಯಾಲ್ಕುಲೇಟರ್ ಅಂದ್ರೆ ನೀವು ಬಹಳ ದೂರ ಹೋಗ್ತೀರಿ. ಹೌದಾ? ಓಕೆ, ಕೇಳಿ. ಬೇರೆ ಪ್ರಶ್ನೆ ಯಾರಿಗಾರ ಕೇಳ್ರಿ, ಉತ್ತರ ಕೊಟ್ರೆ ಸರಿ, ಇಲ್ಲ ನಾವು ನಿಮ್ಗೆ ಮೆಸೇಜ್ ಮಾಡ್ತೀವಿ. ಆಯ್ತು ಆಯ್ತು, ಖಂಡಿತ ಮೆಸೇಜ್ ಮಾಡಿರಿ, ನಾನು ಒಂದ್ಸರಿ ಕೇಳ್ತೀನಿ. ಇದು ನನಗೆ ಹಿಂದ್ಗಡೆ ಒಂದ್ಸರಿ ಕಾಗೆದೊಂದು ಇದು ಕೇಳಿದ್ದು ನನಗೆ ನೆನಪಿತ್ತು. ಆ ರಾಜ್ಯದಲ್ಲಿ ಎಷ್ಟು ಕಾಗೆ ಇದ್ವು, ಬಂದ್ಬಿಟ್ಟು ಎಷ್ಟು ಹೋದ್ವು ಅಂದಿದ್ದಕ್ಕೆ ಅವರು ಏನೋ ಒಂದು ಲೆಕ್ಕ ಹೇಳ್ತಾರೆ. ಆ ಥರ ಇದು ಒಂದು ಪ್ರಶ್ನೆ ಅಂತ ಅನ್ಕೊಳ್ತೀನಿ, ಅಲ್ವಾ? ಇರಲಿ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಖಂಡಿತ ನಿಮ್ಮ ಒಂದು ಅನಿಸಿಕೆಯನ್ನು ನಾವು ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತೀವಿ. ಮನೆಗೊಂದೇ ಸರ್ಕಾರಿ ಉದ್ಯೋಗ ಆಗಬೇಕು, ಮತ್ತು ನಮ್ಮೆಲ್ಲ ರೈತರಿಗೆ ಹೆಣ್ಮಕ್ಳು ಸಿಗಬೇಕು ಮದುವೆಗೆ, ಅಲ್ವಾ? ಸೊ ಒಳ್ಳೇದಾಗಲಿ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ. ಎಸ್, ರೈತರದು ಪಾಪ ಗೋಳು. ಅದೇನು ಹೇಳ್ತೀನಲ್ಲ, ಶಬ್ದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವ್ರದ್ದು ಕಷ್ಟ ಹಾಗೆ ಬಂದ್ಬಿಟ್ಟಿದೆ. ಭಗವಂತ ಅವ್ರಿಗೆ ಒಳ್ಳೇದನ್ನು ಮಾಡಲಿ. ಎಲ್ಲ ಸರ್ಕಾರದವ್ರು ದಯವಿಟ್ಟು ಅವರಿಗೆ ಒಂಚೂರು ಬೆಂಬಲ ಬೆಲೆ ಕೊಟ್ಟು ಕಾಪಾಡಿ. ಅದೇ ರೀತಿ ಒಂದು ರೈತರಿಗೋಸ್ಕರ ಒಂದು ವಧುವರ ಸಮಾವೇಶ ಮಾಡಿಸ್ಬೇಕ್ರಿ. ಯಾರಾದರೂ ಒಂಚೂರು ಮುಂದೆ ಬಂದ್ಬಿಟ್ಟು ಮಾಡಿಸ್ರಪ್ಪ. ಎಲ್ಲ ಅಲ್ಲಿ ಮೆನ್ಷನ್ನೇ ಆಗಿರಬೇಕು, ರೈತರ ವಧುವರ ಸಮಾವೇಶ ಅಂತಲೇ ಇರಬೇಕು. ಸೊ ಯಾರು ಬಂದ್ಬಿಟ್ಟು ಯಾರನ್ನೂ ರಿಜೆಕ್ಟ್ ಮಾಡಬಾರ್ದು. ಎಲ್ಲ ರೈತರನ್ನು ಮದುವೆ ಆಗಿಬಿಟ್ಟು ಖುಷಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋಗೋ ಥರ ಇರಬೇಕು ಅಂತ ಒಂದು ಅವಕಾಶ ನಮಗೇನಾದರೂ ಸಿಕ್ಕರೆ ನಮ್ಮ ಕಡೆಯಿಂದ ನಾವಂತೂ ಖಂಡಿತವಾಗ್ಲೂ ಅದಕ್ಕೆ ಬಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ನೋಡೋಣ, ಅಂಥದ್ದು ಯಾರು ಮುಂದೆ ಬಂದು ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂದರೆ ತುಂಬ ಜನ ರೈತರು ನಮಗೆ ಹೆಣ್ಮಕ್ಳು ಸಿಕ್ಕಿಲ್ಲ ಸರ್, ನಮ್ಮ ಮಕ್ಕಳು ಮದುವೆ ಆಗಿಲ್ಲ ಅಂತ ಗೋಗರಿತಾರೆ. ನನಗಂತೂ ತುಂಬ ಅನ್ಯಾಯ ಅನಿಸುತ್ತೆ, ಬೇಜಾರಾಗುತ್ತೆ. ಯಾಕೆಂದರೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವ್ರು ಅವ್ರಿಗೆ ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂದರೆ ತುಂಬ ನೋವಾಗುತ್ತಲ್ವ. ಸೊ ದಯವಿಟ್ಟು ಯಾರು ಹೆಣ್ಣು ಹೆತ್ತಿರೋರು ದಯವಿಟ್ಟು ಕೃಪೆ ತೋರಿ ಅವರವರ ಹೆಣ್ಮಕ್ಳನ್ನು ರೈತರಿಗೆ ದಾರೆ ಎರೀರಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಕೆಟ್ಟ ಅಭ್ಯಾಸಗಳಿರಲ್ಲ, ಅದ್ರ ಜೊತೆಗೆ ಯಾರ ತಂಟೆಗೂ ಹೋಗಲ್ಲ, ಅವರಾಯಿತು ಅವ್ರ ಪಾಡಿಗಾಯಿತು ದುಡ್ಕೊಂಡು ತಿನ್ನೋ ಅಂಥ ಸಂಭಾವಿತ ಜನರು ರೈತರು. ಸೊ ಅವ್ರಿಗೆ ಹೆಣ್ಮಕ್ಳನ್ನ ಕೊಡೋದು ಇನ್ಯಾರಿಗೆ ಕೊಡ್ತೀರಿ, ದಯವಿಟ್ಟು ಕೊಡಿ ಅಂತ ಕೇಳ್ಕೊಳ್ತಾ ನಾನಾಗಲೇ ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಾವು ಸರ್ ದಾವಣಗೆರೆ ತಾಲೂಕು ಶಾಗ್ಲೇರ್ ಸರ್. ಆಗ್ಲಿಮ್ಮ, ಟಿ ವಿ ವ್ಯಾಲ್ಯೂಮ್ ಒಂಚೂರು ಕಡಿಮೆ ಮಾಡಿಮ್ಮ. ಹೌದು ಸರ್. ಹೆಸರೇನಮ್ಮ? ಎಲ್ಲ ರೈತರಿಗೆ ಹೆಣ್ಮಕ್ಳು ಕೊಡೋದೇ ಅದೇ ಒಂದ್ ದೊಡ್ಡ ಸಮಸ್ಯೆ ಆಗೈತಲ್ ಸರ್. ಪಾಪ ಅವ್ರ ಏನ್ ಮಾಡ್ಬೇಕು ಪಾಪ, ಅದನ್ನ ಒಂದ್ ನೀವ್ ಮಾಡಿದ್ರೆ ಸಾಕು ನೋಡ್ರಿ ಎಲ್ಲರಿಗೂ. ಖಂಡಿತ ಅಮ್ಮ, ಈಗ ತಾನೇ ಹೇಳಿದೆ, ಯಾರಾದ್ರೂ ವಧುವರ ಸಮಾವೇಶ ಅಂತ ಮಾಡಿದ್ರೆ ಒಂದ್ಸರಿ ರೈತರಿಗೆ ಒಂದ್ಸರಿ ಮಾಡಿ ಅಂತ ಅವ್ರು ಎಷ್ಟು ನಿಯತ್ನೆ ಮಾಡಿರ್ತಾರೆ. ಇವ್ರು ಈಗ ಒಂದ್ ಚೋರ್ ಹಂಗೊಂದ್ 10,000 ರೂಪಾಯಿ ಬರ್ಲಿ ಅಂತನ್ ಬೇಕು ಈಗಿನವ್ರಿಗೆ, ಅಲ್ವಾ? ಊಟ ಇಲ್ಲ, ಮಧ್ಯಾಹ್ನದ ಊಟ ಮಾಡಲ್ಲ, ಬೆಳಗಿನ ತಿಂಡಿ ಇರೋದಿಲ್ಲ ಅವ್ರಿಗೆ.
ಒಂಚೂರ್ ತಂದು ಓಟ್ರು ತಿಂತಾವೆ ಅಂತಾರೆ ಬೇಕೀಗ. ಹ್ಮ್ ಇವ್ರು ದಿನ ಒಂದ್ ಕಾಯಿ ಹೊಡ್ಕ ನೀನು ಹ್ಮ್ ಚಟ್ನಿ ಕಾಯಿ ಏನ್ ತಿನ್ನಕ್ ಏನು ಅಕ್ಕಿ ಮನೆಯಾಗೆ ಕ್ವಿಂಟಾಲ್ ಗಟ್ಲೆ ಅಕ್ಕಿ ಹ್ಮ್ ಅದು ಬೇಕಲ್ಲಿಗೆ ಇವ್ರಿಗೆ ಹೆಣ್ಮಕ್ಳಿಗೆ ಅಲ್ವಾ? ಅವ್ನ್ ಕರ್ಕೊಂಡ್ ಓಡಾಡ್ಬೇಕು ಒಟ್ಟು ಹೊರಗೆ ತಿರುಗಾಡ್ಬೇಕು ಅವನು. ತಿರುಗ್ಬೇಕು. ಹ್ಮ್ 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 ನಾವು ಮಾಡಿದ್ವಿ ಸರ್. ನಾವು ನಮ್ಮ ಮಗಳು ಫಸ್ಟ್ ಇಯರ್ ಡಿಗ್ರಿ ಮಾಡಿದ್ಲು. ಹ್ಮ್ ಈ ಅತ್ತಿಗೆರೆ ಹತ್ರ ಕಳವೂರು ಅಂತ ನಾವು ಕೊಟ್ಟು ಮಾಡಿದ್ವಿ ರೈತರಿಗೆ. ಹ್ಮ್ ಬಹಳ ಚೆನ್ನಾಗದಾರೆ. ನೋಡ್ರಿ ಮತ್ತೆ ಇದಕ್ಕಿಂತ ಇನ್ನೇನ್ ಬೇಕಲ್ಲ. ಅವ್ರು SLC ಮಾಡಿದಾರ ಅಳಿಯ. ಹ್ಮ್ ಈಗ ಕಾರ್ ತಗಂದಾರೆ, ಹುಡುಗ ಓದಿಸ್ತಾ ಇದಾರೆ. ನಾವು ಆ ಮೊಮ್ಮಕ್ಕಳ ಇಟ್ಕೊಂಡ್ ನಾವು ಓದಿಸ್ತಾ ಇದವಿ. ತುಂಬಾ ಸಂತೋಷಮ್ಮ, ತುಂಬಾ ಸಂತೋಷ. ಏನಾಗೈತೆ ಅವ್ರು ಪಾಪ ಎಷ್ಟು ಅವ್ರು ಖುಷಿ ಪಡ್ತಾರ ರೈತರ ಏನೋ. ಹ್ಮ್ ಹ್ಮ್ ನೀವ್ ಒಳ್ಳೆ ನೌಕರಿ ಇಡ್ಕೊಂಡು ದೇಶ ಬಹಳ ಜನ ಅದಾರ ಸಾ. ಅದ್ ಒಂದಕ್ಕೆ ಎಲ್ಲ ಏನಾರ ಒಂದ್ ಮಾಡ್ಬೇಕು ನೋಡ್. ಖಂಡಿತ ಅಮ್ಮ, ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ಸಂಘ ಸಂಸ್ಥೆಗಳಿದ್ರೆ ದಯವಿಟ್ಟು ರೈತರಿಗೋಸ್ಕರ ಒಂದು ವಧುವರರ ಸಮಾವೇಶ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡೋಣ ಆಯ್ತಾ? ಅವ್ರ ಕೇವಲವಾಗಿ ನೋಡ್ತಾರೆ. ಮತ್ ಅವ್ರು ಬೆಳೆದದ್ ಬೇಕು ತಿನ್ನಕ್ಕೆ. ಅವ್ರು ಬೆಳೆದದ್ ಏನ್ ತಿಂತಾರೆ ಇವ್ರು ಕುತ್ಕೊಂಡಿ? ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿದ್ದೀನಿ, ರೈತರು ಬೆಳಿಲಿಲ್ಲ ಅಂದ್ರೆ ನಾವೆಲ್ಲ ಏನ್ ತಿನ್ನಕ್ಕಾಗತ್ತೆ? ಏನ್ ತಿಂತಾರ ಸಾ? ಎಲ್ಲ ಅಲ್ಲೇದೇ ಬರ್ಬೇಕು ಅಲ್ವಾ? ಇಲ್ಲಿ ಹಂಗ ಒಂಚೂರು ಓಡಾಡಕ್ ಬೇಕಿದು. ಅವ್ರು ಮನೆ ಕಟ್ತಾರೆ ಹಳ್ಳಿಯಾಗೆ. ಯಾವ ಮನೆ ತಗೊಂಡ್ ಏನ್ ಮಾಡ್ತೀರ್ ಸಾ? ಹಂಗದಾರ ಅವ್ರು. ಹೌದು ಹೌದು ಹೌದು. ಅದು ತಿಳ್ಕೊಳಂಗಲ್ಲ. ಹೆಣ್ಮಕ್ಳಿಗೆ ಹೇಳಕ್ಕೂ ಗಂಡ್ ಮಕ್ಳಿಗಂತ ಈಗ ಹ್ಮ್ 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 ತಾಯಿ ತಂದೆನೋ ಹಂಗ ಮಾಡ್ತಾರೆ. ಹೌದು ಹೌದು. ಆಗ್ಲಿಮ್ಮ, ನಾವು ಕೂಡ ಹೇಳ್ತಾ ಇದ್ದೀವಿ V1 ವಾಹಿನಿ ವತಿಯಿಂದ ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ. ಆಯ್ತಾ? ಆರಾಮದಿರ್ ಸಾ? ಆರಾಮಿದ್ದೀನಮ್ಮ, ಒಳ್ಳೇದಾಗ್ಲಿ. ನೋಡ್ತಾವ ಸಾ ನಿಮ್ದ. ನಮ್ಮ ಮನೆಯವರು ನಾವು ಇಬ್ರು. ಆಗ್ಲಿಮ್ಮ, ತುಂಬಾ ಸಂತೋಷ. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರ್ಲಿ. ಒಳ್ಳೇದಾಗ್ಲಿಮ್ಮ, ಎಲ್ಲ ರೈತರಿಗೆ ಒಳ್ಳೇದಾಗ್ಲಿಮ್ಮ. ನಮಸ್ತೆ. ನಮಸ್ತೆ ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್, ಆರಾಮಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು? ರವಿಕಿರಣ್ ಅಂತ ಹೇಳಿ ಸರ್. ತರೀಕೆರೆಯಿಂದ ನಮ್ಮ ಮಿಸ್ಸಸ್ ಊರಿಗೆ ಬಂದಿದ್ದೀನಿ ದಾವಣಗೆರೆಗೆ. ಓಕೆ, ರವಿಕಿರಣ್ ತರೀಕೆರೆಯಿಂದ ದಾವಣಗೆರೆಗೆ ಬಂದಿದ್ದೀರಿ? ಹೌದು ಸರ್. ಓಕೆ, ದಯವಿಟ್ಟು ಒಂಚೂರು ಟಿವಿ ವ್ಯಾಲಿ ಮ್ಯೂಟ್ ಮಾಡ್ಬಿಡ್ತೀರಾ ಸರ್? ಮ್ಯೂಟ್ ಮಾಡು. ಸರ್ ತುಂಬಾ ಸಂತೋಷ. ಹೇಗೆ ಅನಿಸ್ತದೆ ದಾವಣಗೆರೆ ವಾತಾವರಣ? ತುಂಬಾ ಮಳೆ ಆಗಿದೆ ಸರ್. ತುಂಬಾ ಮಳೆ ಅಂದ್ರೆ ಮೇಲೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಸೊ ಅಲ್ಲಿಗಿಂತ ಇಲ್ಲಿ ವಾಸಿ ಅಂತ ಇಲ್ಲಿ ಬಂದ್ರೆ ಇಲ್ಲೂ ಮಳೆ ಅಂತೀರಾ? ನಮ್ಮೂರಲ್ಲೂ ಇನ್ನೂ ವಿಪರೀತ ಮಳೆ. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲೂ ಸ್ವಲ್ಪ ಮಳೆ. ಅಂದ್ರೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಇವಾಗ. ಓಕೆ ಓಕೆ. ಸೊ ಏನ್ ಹಬ್ಬಕ್ಕೆ ಹೇಳ್ತಿದ್ರಿ ಇವತ್ತು ಟಿಫನ್ ಇಲ್ಲ ನಿಮ್ಗೆ? ಹೌದು ಸರ್, ಹೌದು. ಹಬ್ಬಕ್ಕೆ ಬಂದಿರೋದಾ? ಸರ್ ಹಬ್ಬಕ್ಕೆ ಬಂದಿರೋದಾ? ಇಲ್ಲ ಸರ್, ಹಬ್ಬ ಏನಿಲ್ಲ, ಸುಮ್ನೆ ಹಂಗೆ. ಓಕೆ ಓಕೆ. ಸಿರ್ಬಿಗೆ ಹೋಗಿದ್ವಿ. ಇಲ್ಲ ಸಿರ್ಬಿ ಅಂತೇಳಿ ಕೊಟ್ಟೂರಿನ ಮುಂದೆ ಇದೆ. ಹಾ ಹಾ. ಅಲ್ಲಿ ಶ್ರಾವಣಕ್ಕೆ ಅಂತೇಳಿ ಹೋಗಕ್ಕೆ ಅಂತೇಳಿ ಮನೆ ದೇವ್ರಿಗೆ ಬಂದಿದ್ವಿ. ಹಂಗೆ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ನಲ್ಲ, ನಿಮ್ಗೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತರೀಕೆರೆ ಬಗ್ಗೆ ಏನಾದರೂ ಒಂಚೂರು ಹೇಳಿ ಸರ್. ಹೇಗಿದೆ ವಾತಾವರಣ? ಅಲ್ಲಿ ಏನು ಬೆಳೀತಾರೆ ಜಾಸ್ತಿ? ಸರ್ ತುಂಬಾ ಮಳೆ ಅಂದ್ರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಇದೆ. ಹೌದು. ಮಲೆನಾಡಿನ ಹೆಬ್ಬಾಗ್ಲು ಅಂತಾನೆ ಕರೀತಾರೆ ತರೀಕೆರೆಗೆ. ಮಲೆನಾಡು ಶುರುವಾಗದೆ ನಮ್ ತರೀಕೆರೆಯಿಂದ. ನಿಜ ನಿಜ. ಅಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರ ಸರ್? ಸರ್ ಅಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರಲ್ವಾ? ಸಿಕ್ಕಾಪಟ್ಟೆ ಅಡಿಕೆ ಸರ್. ಅಡಿಕೆ ವಿಳ್ಯದಲ್ಲೇ ತೆಂಗು ಸ್ವಲ್ಪ ಕಡಿಮೆ, ರಾಗಿ ಜಾಸ್ತಿ. ರಾಗಿ ಜಾಸ್ತಿ, ಸಿಕ್ಕಾಪಟ್ಟೆ ಅಡಿಕೆನೆ ಜಾಸ್ತಿ. ಓಕೆ ಓಕೆ. ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಆಲ್ಮೋಸ್ಟ್ ಕೋಟ್ಯಾಧೀಶರೇ ಹಂಗಾರೆ? ಕೋಟ್ಯಾಧೀಶ್ವರರು ಅಂತಲ್ಲ, ಈ ತರ ರೇಟ್ ಇದ್ರೆ ಎಲ್ಲ ಕಡಿಮೆ ಆಗುತ್ತೆ. 95,000 ಲಕ್ಷ ರೂಪಾಯಿ ತನಕ ಇತ್ತಲ್ಲ, ಆ ತರ ಇದ್ರೆ ಕೋಟ್ಯಾಧಿಪತಿಗಳು ಆಗ್ತಿದ್ರು. ಓಕೆ ಓಕೆ. ಸರ್ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳ್ಬೋದಾ? ಸರ್ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳ್ಬೋದಾ? ನಾವು ಪೇಂಟಿಂಗ್ ಕಾಂಟ್ರಾಕ್ಟರ್ ಸರ್. ನಾವು ಅಡಿಕೆ ಕೆಲಸದವ್ರೇನೆ, ಪೇಂಟಿಂಗ್ ಕೆಲಸ ಮಾಡ್ತಾ ಇದೀವಿ. ಓಕೆ. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ ಸರ್. ಮಳೆ ಎಲ್ಲ ಸ್ವಲ್ಪ ಡೌನ್ ಆಗಿದೆ. ಹೌದು ಹೌದು. ಮಳೆ ಸ್ವಲ್ಪ ಕಡಿಮೆ ಆಗಿದ ಕೂಡಲೇ ಮತ್ತೆ ರೈಸ್ ಆಗುತ್ತೆ. ರೈಸ್ ಆಗುತ್ತೆ. ಅದ್ರಲ್ಲೂ ಕೂಡ ಶ್ರಾವಣ ಅಲ್ಲೇ ಫಂಕ್ಷನ್ಸ್ಗಳು ಶುರು ಆಗ್ತವೆ. ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ ಸೀಸನು? ಇದ್ದೇ ಇರುತ್ತೆ ಸರ್. ಓಕೆ ಓಕೆ. ತುಂಬ ಒಳ್ಳೆಯದು ಸರ್, ತುಂಬ ಖುಷಿ ಆಯಿತು. ಹೊರ ಊರಿನವರು ತರೀಕೆರೆಯಿಂದ ಇಲ್ಲಿಗೆ ಬಂದಿದ್ದೀರಿ. ಸೊ ಮನೆಯವರ ಒಂದು ಊರಲ್ಲಿದ್ದೀರಿ. ಒಳ್ಳೇದಾಗಲಿ ಸರ್, ಹೀಗೆ ಕರೆ ಮಾಡ್ತಾ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೇಳಿ ಸರ್, ಹೇಳಿ. ಹರಪನಹಳ್ಳಿಯಿಂದ ಮುಂದೆ ಒಬ್ರು ಮಿಲ್ಲೆಟ್ ರೈಸ್ ಮಿಲ್ ಇಂದ ವಿನಯ್ ಸರ್ ಅಂತ ಹೇಳಿ ಲೆಕ್ಚರರ್ ಒಬ್ರಿದ್ದಾರೆ. ಓಕೆ. ಅವರು ರೈಸ್ ಮಿಲ್ ಇಟ್ಕೊಂಡಿದ್ರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ ಕಡೆಯಿಂದ ಏನಾದ್ರು ಸಿಗ್ಬೋದಾ? ನಿಮ್ ಪ್ರೋಗ್ರಾಮ್ ಕಡೆಯಿಂದ ಸಿಗ್ಬೋದಾ? ನಮ್ಗೆ ಸ್ವಲ್ಪ ಹೆಲ್ಪ್ ಸರ್. ಖಂಡಿತ ಪ್ರಯತ್ನವನ್ನು ಮಾಡ್ತೀನಿ ಸರ್. ನಮ್ಮ ಕಡೆ ಏನಾದರೂ ಬಂತು ಅಂದ್ರೆ ನಾನು ಇದೇ ನಂಬರ್ಗೆ ಮೆಸೇಜ್ ಮಾಡೋ ಟ್ರೈ ಮಾಡ್ತೀನಿ ಸರ್. ಅವರು ದಾವಣಗೆರೆಯಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಿದ್ದಾರೆ. ಯಾವ ಕಾಲೇಜ್ ಅಂತ ಗೊತ್ತಿಲ್ಲ. ಓಕೆ. ಹರಪನಹಳ್ಳಿ ಮುಂದೆ ಒಬ್ರು ಮಿಲ್ಲೆಟ್ ರೈಸ್ ಮಿಲ್ ಹಾಕೊಂಡಿದ್ದಾರೆ. ಓಕೆ. ಅದ್ರದ್ದು ನಂಬರ್ ಸಿಕ್ಕಿದ್ರೆ ನನಗೆ ಸ್ವಲ್ಪ ದಯವಿಟ್ಟು ಕೊಡಿ ಸರ್. ಖಂಡಿತ ಖಂಡಿತ. ಮಿಲ್ಲೆಟ್ ರೈಸ್ ಮಿಲ್ ಅಲ್ವಾ?
ಖಂಡಿತ. ಹೆಸರು ವಿನಯ್ ಸರ್ ಅಂತ ಹೇಳಿ. ವಿನಯ್. ಹೆಸರು ವಿನಯ್ ಸರ್. ವಿನಯ್ ಅಂತನಾ? ಓಕೆ ಓಕೆ ಸರ್, ಖಂಡಿತ ಪ್ರಯತ್ನವನ್ನು ಮಾಡ್ತೀನಿ ಸರ್. ಶೋರ್ ಆಗತ್ತೆ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಸಿಕ್ಕರೆ ಅಂತೂ ಖಂಡಿತ ನಿಮಗೆ ಮೆಸೇಜ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಸೊ ಎಂಜಾಯ್ ಮಾಡಿ ಸರ್. ಓಕೆ, ಓಕೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಶಿಕಲಾ. ಶಶಿಕಲಾ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ ಸರ್. ಓಕೆ, ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ಗೆ ಆಯ್ತಾ ಸರ್? ಇಲ್ಲಮ್ಮ, ಇವತ್ತು ಏಕಾದಶಿ ಅಲ್ವಾ, ಆಯ್ತು ಸರ್. ಹಾಗಾಗಿ ಉಪವಾಸ. ಹೇಗೆ ಆಚರಣೆ ಮಾಡಿದ್ರಿ? ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಗ್ರ್ಯಾಂಡ್ ಆಗಿತ್ತಾ? ಆಯ್ತು, ಇಷ್ಟೇ ಸರ್, ನಮ್ದೇನಿಲ್ಲ ಅಷ್ಟರಲ್ಲಿ. ಓಕೆ, ಸೊ ಗಣಪತಿ ಇಡ್ತೀರಾ ಮನೇಲಿ? ಇಲ್ಲ ಸರ್, ಇಲ್ಲ. ಗಣಪತಿನೂ ಇಲ್ಲ? ಇಲ್ಲ ಸರ್. ಓಕೆ, ಒಳ್ಳೇದಾಗ್ಲಿ ಅಮ್ಮ. ಏನು ತಿಂಡಿ ತಿಂದ್ರಿ? ಬೆಳಗ್ಗೆ ಟೊಮೊಟೊ ಬಾತ್ ಸರ್. ಟೊಮೊಟೊ ಬಾತ್. ಓಕೆ, ಸೂಪರ್. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಆಯ್ತು ಸರ್, ನೋಡೋಣ, ಟ್ರೈ ಮಾಡ್ತೀನಿ. ಓಕೆಮ್ಮ, ಒಂದು ಪ್ರಶ್ನೆ ಕೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚದುರಂಗ ಯಾವ ದೇಶದಲ್ಲಿ ಹುಟ್ಟಿದ ಆಟ, ಅಥವಾ ಯಾವ ದೇಶದ ಒಂದು ಮೂಲ ಆಟ ಅಂತ ನಾನು ಕೇಳ್ತಾ ಇದ್ದೀನಿ. ಚೆಸ್ ಅಥವಾ ಚದುರಂಗ, ಓಕೆನಾ? ಓಕೆ ಸರ್. ಅಮೇರಿಕಾ, ರಷ್ಯಾ, ಭಾರತ, ಚೀನಾ? ಚೀನಾ ಇರ್ಬೋದೇನು ಸರ್? ಚೀನಾ ಇರ್ಬೋದು ಅಂತ ಹೇಳ್ತಿದ್ದೀರಾ? ಹೌದು ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತಾ ಇದೆ? ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಬೋರಿಂಗಾ, ಖುಷಿನಾ? ಭಾಳ ಮಳೆ ಸರ್. ಇಷ್ಟು ದಿವಸ ಮಳೆ ಇಲ್ಲ ಇಲ್ಲ ಅಂತಿದ್ವಿ, ಈಗ ಸೊ ಮಳೆ ಬರ್ತಾ ಇದೆ, ಖುಷಿ ಇರಬೇಕಲ್ವಾ? ಸರ್, ಏನು ಕೆಲಸ ಆಗಲ್ಲ ಸರ್ ಹೊಲ್ದಾಗಿಲ್ಲ. ನಿಜ ನಿಜ. ಏನು ಬಿತ್ತಿದ್ದೀರಿ ಹೊಲದಲ್ಲಿ? ಅಡಿಕೆ ಸರ್, ಗದ್ದೆ. ಹ್ಞೂ. ಅಡಿಕೆ ಎಲ್ಲ ಬರೋಕ್ಕಿನ್ನ ಟೈಮ್ ಇದೆಯಲ್ಲ, ನವಂಬರ್ ಡಿಸೆಂಬರಿಗೆ ಬರೋದಲ್ವಾ? ಈಗ ತೆಗಿತಾರಲ್ಲ ಸರ್, ಒಂದನೇ ಎರಡನೇದು ಅಂತ. ಓಕೆ. ಸೊ ಒಳ್ಳೇದಾಗ್ಲಿಮ್ಮ. ಮಳೆ ನಿಲ್ಲಿಸ್ರಿ ಅಂತ ಹೇಳೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ, ಅದು ಆ ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಬೇಡ್ಕೊಳ್ಳೋಣ, ಅತಿವೃಷ್ಟಿ ಆಗೋದಕ್ಕಿಂತ ಮುಂಚೆ ಒಂಚೂರು ಕಡಿಮೆ ಮಾಡಪ್ಪ ನೀನು ಪ್ರಪಾತವಂತ ಅಂತೇಳಿ, ಅಲ್ವಾ? ಹ್ಞೂ ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಕೊಡ್ತೀರಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಹಾಂ ಸರ್. ಒಳ್ಳೇದಾಗಲಿಮ್ಮ, ನಮಸ್ತೆ. ಹಾಂ, ಬಾಯ್ ಸರ್. ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇನ್ನೊಂದು ಕರೆ ಬರ್ತದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್, ನಾವೇ ಅಂಬಿಕಾ. ಹೇಳಿ ಹೇಳಿಮ್ಮ. ಅದೇ ಸರ್, ಮೇಘ ಅನ್ನೋದು ಫೋಟೋ ತೋರಿಸ್ಲೇ ಇಲ್ಲ, ಪ್ರೋಗ್ರಾಮ್ ನೋಡ್ತಾನೆ ಇದ್ವಿ. ಮೇಘ ಅನ್ನೋರ್ ಫೋಟೋ ಯಾವ ನಂಬರಿಂದ ಕಳಿಸಿದಿರಿ ಹೇಳಿ? ಸರ್, ಇದೇ ನನ್ನ ನಂಬರಿಂದಾನೇ ಕಳ್ಸಿನಿ. ಲಾಸ್ಟ್ 321 ಇದೆ. 312ನಾ? 312. ಓಕೆ, ನೋಡ್ತಾರೆ ಅಮ್ಮ, ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂಬಿಕಾ ಅಲ್ವಾ? ಹಾ ಸರ್, ಅಂಬಿಕಾ. ನನ್ನ ನಂಬರು, ಫೋಟೋಸ್ ಕಳ್ಸಿರೋದು ಮೇಘ ಅಂತ ಅಂದ್ಬಿಟ್ಟು. ಮೇಡಮ್, 4 ಫೋಟೋನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅವ್ರು ಯಾವ ಬಟ್ಟೆ ಹಾಕೊಂಡಿದ್ದಾರೆ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಸರ್, ಸುಬ್ರಹ್ಮಣ್ಯದಲ್ಲಿ ಇದ್ದಾರೆ. ಆಮೇಲೆ ಬ್ಲೂ ಕಲರ್ ಫೋಟೋ ಹಾಕೊಂಡಿದ್ದಾರೆ, ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ ಸರ್. ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾರಾ? ಇಬ್ರು ನಿಂತ್ಕೊಂಡಿದ್ದಾರಾ ಜೊತೆಯಲ್ಲಿ? ಹಾ ಸರ್, ಅವ್ರ ಗಂಡ ಹೆಂಡತಿ ಇಬ್ರು, ನಮ್ಮ ಅಣ್ಣನ ಹೆಂಡತಿ, ಅವಳ ಓಕೆ, ಒಳ್ಳೆ ಮದುವೆ. ಪ್ರಸಾರ ಆಗ್ತಾ ಇದೆ ನೋಡಿ, ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಆಗತ್ತೆ. ಓಕೆನಾ? ಹಾ ಏನು ಹುಟ್ಟಿದಬ್ಬನಾ ಇವತ್ತು ಅವ್ರದ್ದು? ಹಾ ಸರ್, ಒಳ್ಳೆ ಇದೆ. ಅಕ್ಕನ ಮಗಳ ಸರ್ ಅವಳು, ಅಣ್ಣಂಗೆ ತಕೊಂಡಿದ್ವಿ. ಓಕೆ ಓಕೆ, ಹುಟ್ಟಿದಬ್ಬ ಅಲ್ವಾ ಇವತ್ತು ಅವ್ರದ್ದು? ಅಂಬಿಕಾ? ಸರ್, ಹುಟ್ಟಿದಬ್ಬ ಸರ್. ಅಂಬಿಕಾ ಅಲ್ಲ? ಹಾ, ಮೇಘ. ನನ್ನ ಹೆಸರು ಅಂಬಿಕಾ ಸರ್, ಅವಳ ಹೆಸರು ಮೇಘ. ಮೇಘ. ಮೇಘ, ಓಕೆ. ಸೊ ಮೇಘ ಅವ್ರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾ ಸರ್. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಫೋಟೋ ಪ್ರಸಾರ ಆಗ್ತಾ ಇದೆ. ಬರ್ತಾ ಇದೆ ನೋಡಿ, ಇದೇನಾ ಫೋಟೋ? ಹಾ ಸರ್, ಇದೆ. ಅಣ್ಣ ಅವರು, ಅಣ್ಣನ ಮಗ, ಅದು ಅವಳ ಅಕ್ಕನ ಮಗಳು. ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ. ಥ್ಯಾಂಕ್ ಯು ಮಾ, ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ದಾವಣಗೆರೆಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಭಾಗಗಳಲ್ಲಿ ವಿದ್ಯುತ್ ಇರಲ್ವಂತೆ ಸಂಜೆ 5 ಗಂಟೆವರೆಗೂ. ಸೊ ಪದೇ ಪದೇ ಬಟನ್ ಆನ್ ಮಾಡೋದಕ್ಕೆ ಹೋಗಬೇಡಿ. ಎಸ್, ಇನ್ನೊಂದು ಆತಂಕಕಾರಿ ವಿಚಾರ ಏನು ಅಂದರೆ, ನಮ್ಮ ದೇಶವನ್ನು ಸಾಕಷ್ಟು ಜನ ವಿದ್ಯಾವಂತರು ತೊರಿತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಡಾಕ್ಟರ್ಸು, ಇಂಜಿನಿಯರ್ಸ್ಗಳು, JEE ರ್ಯಾಂಕ್ ಹೋಲ್ಡರ್ಗಳು, ಸೈಂಟಿಸ್ಟ್ಗಳು ಎಲ್ಲರೂ ಕೂಡ ದೇಶವನ್ನು ತೊರೆದು ಬೇರೆ ದೇಶಗಳಿಗೆ ಉದ್ಯೋಗಕ್ಕೋಸ್ಕರ ಹೊರಡ್ತಿದ್ದಾರಂತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ರಾಜು ಅಂತ. ರಾಜು. ಇಲ್ಲ, ದಾವಣಗೆರೆ ಜರಿಕಟ್ಟೆ ಹತ್ರ. ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನಿಲ್ಲ ಸರ್, ಇದೇ ಧರ್ಮಸ್ಥಳ ಬಗ್ಗೆ ಬೇಜಾರಾಗ್ತಿದೆ ಕೇಳಿ. ಆ ಫೇಕ್ ನನ್ನ ಮಕ್ಕಳೆಲ್ಲ ನೋಡ್ಬಿಟ್ಟು ಯಾವನ ಅನಾಮಿಕ ಅಂತ ಹೇಳಿ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದ್ದೀನಿ.
ಅದೇ ಅನಾಹುತದ ಬಗ್ಗೆ ಹ್ಮ್ ಎಲ್ಲ ಸುಮ್ಮನೆ ತೋರಿಸಿದೆ. ಹಿಂದೂ ಧರ್ಮದ ಬಗ್ಗೆ ಬಹಳ ಇದು ಅವಹೇಳನ ಆಗ್ತಾ ಇದೆ. ಹೌದು ಹೌದು ಸರ್, ನಾವು ಕೂಡ ತುಂಬಾ ಸುವರ್ಣ ನ್ಯೂಸ್ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ನೋಡ್ತಾ ಇದ್ವಿ, ಅದು ಅನನ್ಯ ಭಟ್ ಅಂತಂದು ಹೇಳ್ಬಿಟ್ಟು ಅವಳು ಎಲ್ಲ ಫೇಕ್ ಮಾಡಿದ್ದಾನೆ. ಹ್ಮ್ ನೋಡಿ ಅದೇ ತರ ಎಲ್ಲ ಮೋಸ ಆಗ್ತಿದೆ. ಸೀರಿಯಸ್ ಅದೇ ತರ ಆಗ್ತದೆ ಸರ್ ಇದು. ಖಂಡಿತ. ಅಲ್ಲ ಎಂತ ಧರ್ಮ ಕ್ಷೇತ್ರದ ಬಗ್ಗೆ ಹ್ಮ್ ಅಲ್ಲ ನಮ್ದು ಅವ್ರು ಆತರ ಹೇಳ್ತಿದಾರೆ ಅಂದ್ರೆ ಹ್ಮ್ ಈ ತರ ಎಲ್ಲ ಮೋಸ ಆಗ್ತಿದ್ರೆ ಹೆಂಗೆ ಅಂತ. ಸೊ ಎಲ್ಲರ ಹಾರೈಕೆಯಂತೆ ಎಲ್ಲದೂ ಒಳ್ಳೇದಾಗತ್ತೆ ಸರ್. ಓಕೆ 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 ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬ ಖುಷಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ಕಾಳಜಿಯಿಂದ ಮಾತಾಡಿದ್ದಕ್ಕೆ. ಆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಸರ್. ನಮಸ್ಕಾರ ಸರ್. ಓಕೆ ಥ್ಯಾಂಕ್ ಯು. ಎಸ್ ವೀಕ್ಷಕರ, ದಯವಿಟ್ಟು ಕ್ಷಮೆ ಇರಲಿ, ಕಾರ್ಯಕ್ರಮದಲ್ಲಿ ಸಮಯದ ಅಭಾವದಿಂದ ಹೆಚ್ಚು ಅವ್ರ ಜೊತೆ ಮಾತಾಡಲಿಕ್ಕಾಗಿಲ್ಲ. ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೆ. ದೇಶವನ್ನು ಸಾಕಷ್ಟು ವಿದ್ಯಾವಂತರು ತೊರೆತಿದ್ದಾರೆ, ನಿಜಕ್ಕೂ ಆತಂಕಕಾರಿ ವಿಚಾರ. ನಮ್ಮ ದೇಶದಲ್ಲಿ ಇವರು ಇದ್ದಿದ್ದರೆ ಖಂಡಿತವಾಗಲೂ ದೇಶ ಇನ್ನಷ್ಟು ಪ್ರಗತಿ ಹೊಂದಬಹುದಾಗಿತ್ತು. ಕೊನೆಯದಾಗಿ ಇನ್ನೊಂದು ವಿಚಾರ ಹೇಳೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈದ್ ಮಿಲಾದ್ ಇರ್ಬೋದು ಅಥವಾ ಗಣೇಶನ ಹಬ್ಬ ಇರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ DJ ಹಾಕೋ ಆಗಿಲ್ಲ ಅಂಥೇಳಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಕಾನೂನನ್ನ ಪಾಲನೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದರಿಂದ ಕಳೆದ ಬಾರಿ ಸಾಕಷ್ಟು ಗಲಾಟೆಗಳಾಗಿತ್ತು. ದಾವಣಗೆರೆನೂ ಕೂಡ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿದೆ. ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನು ಮುಂದೆ ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ DJ ಹಾಕೋ ಹಾಗೆ ಇಲ್ಲ ಅಂಥೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ಎಚ್ಚರಿಕೆಯನ್ನು ತೊಗೊಳ್ತಿರೋ ಅಥವಾ ಏನಂತ ತೊಗೊಳ್ತಿರೋ ಗೊತ್ತಿಲ್ಲ. ಇರೋ ವಿಚಾರವನ್ನು ನಿಮ್ಗೆ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಎಸ್, ಇದಿಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ V1 ವಾಹಿನಿಯ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.